This call is now taking notes. ಶ್ರೀಮಾತ್ರೆ ನಮಃ. ಶ್ರೀ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಉಪಗಡ್ಡಿ ಇವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ ಅವರ ಸತ ಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಉಪಗಡ್ಡಿ ಇವರಿಗೂ ನಮ್ಮೆಲ್ಲ ಸತ್ಸಂಗದ ಸಾಧಕರ ಪರವಾಗಿ ಅವರಿಗೂ ದೀರ್ಘದಂಡ ಪ್ರಣಾಮಗಳನ್ನು ಮಾಡುತ್ತಾ ಅವರಲ್ಲಿ ಭಿನ್ನವಿಸಿಕೊಳ್ಳುತ್ತೇವೆ. ಶ್ರೀ ಸಮರ್ಥ ರಾಮದಾಸರ ವಿರಚಿತ ಮನಾಚ ಬೋಧ ಅಥವಾ ಮನಾಚ ಶ್ಲೋಕ, ಇದರ ಆಖ್ಯಾನವನ್ನ ಅವರು ನಮಗೆ ಪ್ರತಿ ಗುರುವಾರ ತಿಳಿಸ್ತಾ ಇದ್ದಾರೆ. ಇವತ್ತು ಮುಂದಿನ ಶ್ಲೋಕಗಳ ಬಗ್ಗೆ ಅವರು ನಮಗೆ ಆಖ್ಯಾನವನ್ನ ಪ್ರಾರಂಭಿಸಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಜೈ ಗುರುದತ್ತ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा. गुरुर साक्षात परब्रह्म तस्मै श्री गुरुवे नमः. गुरुर साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुकासारिखे पूर्ण वैराग्य ज्यांचे. वशिष्ठा परिज्ञान योगेश्वराचे. कवी वाल्मिका सारिका मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ರಾಮ ರಘುನಂದನ ರಾಮ ರಘುನಂದನ. ರಾಮ ಕುಲಭೂಷಣ ರಾಮ ಕುಲಭೂಷಣ. ರಾಮ ರಘುನಂದನ ರಾಮ ರಘುನಂದನ. ರಾಮ ಜಾನಕಿ ಪತಿ ರಾಮ ಜಾನಕಿ ಪತಿ. ರಾಮ ವಿಮಳಮತಿ ರಾಮ ವಿಮಳಮತಿ. ರಾಮ ರಘುನಂದನ ರಾಮ ರಘುನಂದನ. ರಾಮ ದೀನವತ್ಸಲ ರಾಮ ದೀನವತ್ಸಲ. ರಾಮ ಭಕ್ತವತ್ಸಲ ರಾಮ ಭಕ್ತವತ್ಸಲ. ರಾಮ ರಘುನಂದನ ರಾಮ ರಘುನಂದನ. रामदास म्हणे तुझ रामदास म्हणे तुझ अगम्य लीला अगम्य लीला
ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ ರಾಮ ರಘುನಂದನ 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 ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರುದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳು. ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳು. ಅವರ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ್ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೂ ನನ್ನ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ನದ ಅಧಿದೇವತೆಯಾಗಿರುವಂತಹ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ಅನಂತ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ, ಸಾಧಕರಿಗೆ, ಮುಮುಕ್ಷುಗಳಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಭಗವಂತ ಮತ್ತೊಮ್ಮೆ ನಮಗೆ ಈ ಅವಕಾಶವನ್ನು ನೀಡ್ಯಾನ, ನೀಡ್ಕೋತಾನೆ ಇದ್ದಾನ, ನೀಡ್ಕೋತಾನೆ ಇರ್ತಾನ. ಅಂಥ ಒಂದು ಮಹಾನ್ ಅವಕಾಶ ನಮಗ ನಿಮಗ ಮತ್ತೆ ಇವತ್ತು ಪ್ರಾಪ್ತ ಆತು. ನಾವೆಲ್ಲರೂ ಭಾಗ್ಯವಂತರು. ಯಾಕಂದ್ರೆ ಇಂಥ ಅದ್ಭುತವಾದಂತಹ ವಿಚಾರಗಳನ್ನು ಶ್ರವಣ ಮಾಡುವಂಥ ಅವಕಾಶ ಎಲ್ಲರಿಗೂ ಇಲ್ಲಂತಾರವ್ರು. ಇದು ಎಲ್ಲರಿಗೂ ಸಿಗಲಿಕ್ಕೆ ಸಾಧ್ಯನೂ ಇಲ್ಲ. ಕೇವಲ ಕೆಲವೊಬ್ಬರಿಗೆ ಮಾತ್ರ ಇದು ಪ್ರಾಪ್ತ ಆಗ್ತದ. ಅದು ಎಂಥವ್ರಿಗೆ ಅಂದ್ರೆ ಅನಂತ ಜನ್ಮದ ಸುಕೃತ ಯಾರಂತಲ್ಲಿ ಇರ್ತದ, ಆ ಸುಕೃತದ ಒಂದು ಗಂಟು ಯಾರಂತಲ್ಲಿ ಇರ್ತದ ಅವ್ರಿಗೆ ಮಾತ್ರ ಇದು ಸಿಗ್ಲಿಕ್ಕೆ ಸಾಧ್ಯದ. ಅಂತಹ ಸುಕೃತವಂತರು ನೀವೆಲ್ಲರೂ ಏನು ನಿಮ್ಮ ಎದುರಿಗೆ ನಾನು ಒಬ್ಬ ನಿಮ್ಮ ಜೊತೆನೇ ಇರ್ತೀನಿ. ಆದರೆ ಒಟ್ಟಿನ ಮೇಲೆ ನಾವು ನೀವುಗಳು ಕೂಡಿಕೊಂಡು ಜೀವನದ ಸತ್ಯವನ್ನು ಶೋಧ ಮಾಡಬೇಕಾಗ್ಯದ. ಅದಕ್ಕೆ ಬಾಧಕವಾಗಿರುವಂತಹ ನಮ್ಮ ಚಿತ್ತ, ವೃತ್ತಿ, ಮನಸ್ಸ, ಆಮೇಲೆ ನಾವು ಮಾಡಬೇಕಾದಂಥ ಉಪಾಸನೆಗಳ ಒಂದು ವಿಶೇಷವಾದಂತಹ ಒಂದು ಉಪಾಸನೆಗಳು ಯಾವ ಉಪಾಸನೆಗಳನ್ನು, ಯಾವ ಸಾಧನೆಗಳನ್ನು ಮಾಡೋದ್ರಿಂದ ಮಾತ್ರ ನಮಗೆ ಭಗವಂತನ ಪ್ರಾಪ್ತಿ ಅತಿ ಬೇಗದೊಳಗೆ ಅತಿ ಲಘುನೆ ನಮಗಾಗ್ತದ. ಯಾವ ಸಾಧನೆಗಳನ್ನು ಮಾಡೋದ್ರಿಂದ ಕೇವಲ ದೇಹದ ದಂಡನ ಮಾತ್ರ ಆಗ್ತದ ಹೊರತಾಗಿ ಮನಸ್ಸಿನ ಪರಿವರ್ತನೆ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಏನಪ್ಪ ಒಂದು ಹಾದಿ, ಸುಗಮವಾದ ಹಾದಿ ಯಾವುದದ, ಇದನ್ನು ತಾವು ಕಂಡುಕೊಂಡು ತಾವು ಆ ಹಾದಿಲೇ ನಡೆದು ಆ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ತಾವು ಹೋದ ಹಾದಿಯನ್ನೇ ನಮಗೆ ತಿಳಿಸ್ಲಿಕ್ಕತ್ತಾರ ಹೊರತಾಗಿ ಎಲ್ಲೋ ಒಂದು ಗ್ರಂಥದಾಗ ಹೇಳ್ಯಾರಂತ ಮಹಾತ್ಮರು ತಿಳಿಸೋದಿಲ್ಲ. ನಾವು ತಿಳಿಸಬಹುದು, ನಾ ಗ್ರಂಥ ಓದ್ಕೊಂಡು ಆ ಗ್ರಂಥನೇ ಅಂದಷ್ಟು ಈ ಗ್ರಂಥನ ಅಂದಷ್ಟು ಕೂಡಿಸ್ಕೊಂಡು ಹೇಳ್ಬೋದು. ಆದ್ರೆ ಮಹಾತ್ಮರು ಏನು ಮಾಡ್ತಾರ, ಆದಿಕೇಲಿ ಮಗ ಸಾಂಗಿತಲಿ ಮೊದಲು ನಾ ಇದನ್ನ ಮಾಡಿ ಅನುಭವಿಸಿದ್ದನ್ನು ನಿಮಗೆ ಹೇಳಲಿಕ್ಕತ್ತ ನಾ ಇಷ್ಟೇ, ಮತ್ತೊಂದೇನಿಲ್ಲ. ಈಗ ನಮ್ಮದಾದ್ರೂ ಗುರಿ ಹೆಂಗಿರ್ಬೇಕಂದ್ರ ಮಹಾತ್ಮರ ಒಂದು ಗುರಿ ಏನದಲ್ಲ ಅದು ನಮ್ಮದು ಗುರಿ ಆಗ್ಬೇಕು. ಪ್ರತಿಯೊಂದನ್ನು ನಾವು ಅನುಭವಿಸ್ಬೇಕಂತಾರವ್ರು. ಶ್ರವಣ ಮಾಡಿ ಬಿಟ್ಟು ಮಾತ್ರ ಶ್ರವಣ ಮಾಡಿದ ಮಾತ್ರಕ್ಕೆ ಮುಗಿಲಿಲ್ಲ. ಶ್ರವಣ ಆದ್ಮೇಲೆ ಮನನ ಆಗ್ಬೇಕು, ಮನನ ಆದ್ಮೇಲೆ ನಿಧಿಧ್ಯಾಸಕ್ಕೆ ಹತ್ಬೇಕು, ಆಮೇಲೆ
ಈ ಒಂದು ಏನಪ್ಪಾ ಅಂದ್ರೆ ಆ ಸ್ವರೂಪದ ಸಾಕ್ಷಾತ್ಕಾರದ ಮಾತ ಅಥವಾ ಆ ಒಂದು ಆ, ಅನುಭವ ನಮಗಾಗ್ಲಿಕ್ಕೆ ಸಾಧ್ಯದ ಹೊರತಾಗಿ ಕೇವಲ ಕೇಳಿದ ಮಾತ್ರಕ್ಕೆ ಆಗುವುದಿಲ್ಲ ಅಂತಾರ. ಕೇಳಿದ ಮಾತ್ರಕ್ಕೆ ಆಗುವುದಿಲ್ಲ. ಕೇಳಿದ ಮಾತ್ರಕ್ಕೆ ಹೆಂಗಾಗ್ತದ? ಈಗ ಊಟದೊಳಗಿನ ಈಗ ಅಡಿಗೆ ಒಳಗಿನ ಎಲ್ಲಾ ಪದಾರ್ಥಗಳನ್ನ ತಿಂದು ನೋಡ್ರಿ ಅಂತಂದ್ರ ಹೊಟ್ಟೆ ಹೆಂಗ್ ತುಂಬುತ್ತದ? ಅದನ್ನ ನಾವು ತಿಂದಾಗೆ ನಮಗೆ ಅದರ ಅನುಭವ ಆಗೋದು. ಹಂಗ ಅವ್ರು ಹೇಳಿದ ಮಾರ್ಗದಾಗ ನಾವು ನೀವುಗಳು ನಡೆಯೋಣ. ಅವ್ರು ಹೆಂಗ್ ಮಾಡಿಬಿಟ್ಟಾರಂದ್ರ, ಈಗ ನಾವು ಕೃತಯುಗದಾಗ ಹೋದೇವಂದ್ರೆ ಅದ್ರ ಸಂಬಂಧ ಬಹಳ ಸಮಸ್ಯೆ ಇದ್ದು, ತ್ರೇತಾಯುಗದೊಳಗೆ ಮತ್ತೊಂದು ಸ್ವಲ್ಪ ಕಡಿಮೆ ಆಯ್ತು. ಯಾಕಂದ್ರೆ ಅವಾಗ ಆಯುಷ್ಯನೇ ಹಂಗೆ ಇತ್ತು. ಕೃತಯುಗದಾಗ 1,00,000 ಆಯುಷ್ಯ ಇತ್ತು ಮನುಷ್ಯಂದು. ಅದ್ರಾಗ ತ್ರೈತಾಯುಗಕ್ಕೆ ಬಂದ ಕೂಡ ಒಂದು ಪೂಜೆ ಹೋಗಿಬಿಡ್ತು, ಮುಂದಿಂದು 10,000 ಆತು. ಆಮೇಲೆ ದ್ವಾಪಾರ ಯುಗದೊಳಗೆ 1,000 ಆತು, ಮತ್ತೊಂದು ಪೂಜೆ ಹೋತು. ಕಲಿಯುಗದಾಗ ಮತ್ತೊಂದು ಪೂಜೆ ಹೋಗ್ಯದ. ಉಳಿತಷ್ಟು 100 ಉಳ್ದದ. ಈಗ ಅದು ಏನು ಪದ್ಧತಿರ ಒಂದು ಸಾತ್ವಿಕ ಆಹಾರ, ಸಾತ್ವಿಕ ವ್ಯವಹಾರ, ಸಾತ್ವಿಕರ ಸಂಘದೊಳಗೆ ಇದ್ದುಕೊಂಡು ಸಾಧನ ತತ್ಪರ ಆದವ್ರಿಗೆ ಮಾತ್ರ ಅದು ಆ ಆಯುಷ್ಯ ಲಭ್ಯ ಆಗಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ಗುರು ಕೃಪಾದಿಂದ ಲಭ್ಯ ಆಗ್ತದೆ ಹೊರತಾಗಿ ಇರ್ಲಿಲ್ಲಂದ್ರೆ ಕರ್ಮ ಭೋಗ ತೀರ್ತು ಅಂದ್ರೆ ಯಾವಾಗ ಬೇಕಾದಾಗ ಹೋಗ್ಬೋದು. ಈ ಒಂದು ಚಾನ್ಸಸ್ ಯಾರಿಗದ ಅಂದ್ರೆ ಯಾರು ಭಗವಂತನ ಭಕ್ತಿಯನ್ನ ಮಾಡಿ ಜಗತ್ತಿಗೆ ನೀಡಬೇಕಂತೇಳಿ ತವಕ ಪಡ್ಲಿಕ್ಕತ್ತಾರ, ಅದಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಾರ. ಅಂಥವ್ರನ್ನ ಕಾಯಬೇಕು, ಅಂಥವ್ರನ್ನ ಅವ್ರಿಗಿನ್ನ ಆಯುಷ್ ಕೊಡಬೇಕು ಅನ್ನುವಂಥದ್ದು ಕೇವಲ ಅಂಥ ಒಂದು ನಿರ್ಧಾರ ಸಮರ್ಥರು ಅಂಥ ಭಕ್ತರಿಗಾಗಿಯೇ ಮಾಡ್ತಾರೆ ಹೊರತಾಗಿ ಎಲ್ಲರಿಗೂ ಮಾಡೋದಿಲ್ಲ ಅಂತಾರ. ಅದಕ್ಕೆ 4 ದಿವಸ ಸತ್ಸಂಗ ಮಾಡಿದ ಮಾತ್ರಕ್ಕೆ, 4 ಸಪ್ತಾಹಗಳಿಗೆ ಅಟೆಂಡ್ ಆದ ಮಾತ್ರಕ್ಕೆ ಮಹಾರಾಜರು ನಮಗೆ ಇನ್ನ ಬದುಕಿಸ್ಬೇಕು ಅಂತ ಅನ್ನೋದು ತಪ್ಪು, ಅಥವಾ ನಾವು ಇನ್ನ ಬಹಳ ಆಯುಷ್ಯ ನಮಗೆ ಬೇಕು ಅನ್ನೋದು ತಪ್ಪು. ಯಾಕಂದ್ರೆ ಅವ್ರಿಗೆ ಬೇಕಾಗಂಗ ನಾವು ಬದುಕಬೇಕಾಗ್ತದೆ. ಅವ್ರು ಬೇಕಾಗದಂಗೆ ಬದುಕಿದ್ರೆ ಮಾತ್ರ ನಮಗೆ ಇವೆಲ್ಲ ಏನಪ್ಪಾ ಅಂದ್ರೆ ಸವಲತ್ತುಗಳು ಸಿಗ್ತಾವಂತಾರ. ಬರೇ ಬದುಕೇನು ಮಾಡೋದು ಅಂತಾರ ಅವರು. ನೀ 100 ವರ್ಷ ಬದುಕಿದ್ರು ಸಹಿತ ನಿನ್ನಿಂದ ಒಬ್ಬನೂ ಉದ್ಧಾರ ಆಗಲಿಲ್ಲ, ನಿನ್ನಿಂದ ಒಬ್ಬನು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಲ್ಲ. ಮತ್ತೆ ನೀನ್ 100 ವರ್ಷ ಬದುಕಿದ್ರೆ ಏನು, 1000 ಬದುಕಿದ್ರೆ ಏನು? 1400 ವರ್ಷ ಚಾಂಗದೇವ ಬದುಕಿದ. 1400 ವರ್ಷ ಯಾರು ಬದುಕಿದ್ರು ಚಾಂಗದೇವ. ಕೇವಲ 14-15ನೇ ವರ್ಷನಾಗ ಜ್ಞಾನೇಶ್ವರಿ ಅನ್ನುವಂಥ ಗ್ರಂಥವನ್ನು ಬರೆದ್ರು ಜ್ಞಾನೇಶ್ವರ ಮೌಲಿ ಅವರು. 8 ವರ್ಷದ ಮುಕ್ತಾಬಾಯಿ 1400 ವರ್ಷದ ಚಾಂಗದೇವಗೆ ಗುರು ಆದ್ಲು. ಇದು ಬದುಕುದಂತಾರ. ಬರೇ ಬದುಕಬೇಕು ಅನ್ನುವಂಥದ್ದು ಏನ್ ಅರ್ಥದ? ಪ್ರತಿ ಆಯುಷ್ ಮುಗಿದಾಗ ಒಮ್ಮೆ ಅದನ್ನು ಒಯ್ದು ಪ್ರಾಣ ಒಯ್ದಲ್ಲಿ ಆಕಾಶದಾಗ ಇಡ್ತಿದ್ದಂತವ. ಮುಂದೆ ಆ ಸಮಯ ತಪ್ಪಿದ ಕೂಡ ಮತ್ತೆ ತಗೊಂಡು ಒಳಗೆ ತಗೋತಿದ್ದಂತ. ಏನ್ರಿ ಇಂಥದ್ದು ಒಂದು ಸಿದ್ಧಿ ಸಾಧಿಸ್ಕೊಂಡು 1400 ವರ್ಷ ಬದುಕಿದ ಕಡೆಗೆ ಪಾಶ್ಚಾತ್ತಾಪ ಆತು. ಏನ್ ಸಾಧಿಸಿದೆ ಅಂತ ನಾನು ಏನ್ ಸಾಧಿಸಿದ್ನಪ್ಪ ನಾನು? 1400 ವರ್ಷ ಬದುಕಿದ್ರು ಇವರಂತಲ್ಲಿ ಇರುವಂತ 8 ವರ್ಷದ ಇರುವಂತ ಆ ಮುಕ್ತಾಬಾಯಿಯ ಅಷ್ಟು ಇರೋ ಜ್ಞಾನ ನನಗೆ ಬರಲಿಲ್ಲ. ನಿಜವಾಗಿಯೂ ಆತ್ಮ ಸಾಕ್ಷಾತ್ಕಾರದ ಹಾದಿ ಅವ್ರಿಗೆ ಗೊತ್ತಾಯ್ತು, ನನಗೆ ಗೊತ್ತಾಗಲಿಲ್ಲ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಬಿಟ್ಟವ. ಯಾರು? ಚಾಂಗದೇವ. ಯಾರಿಗೆ? ಮುಕ್ತಾಬಾಯಿ 8 ವರ್ಷದ ಹುಡುಗಿಗೆ ಮಾಡಿದಾಗ ಮುಕ್ತಾಬಾಯಿಯಾಗಿ ಉಪದೇಶ ಕೊಟ್ಟು ಅವನನ್ನ ಏನಪ್ಪಾ ಅಂದ್ರೆ ಮುಕ್ತರನ್ನ ಮಾಡಿದ್ರು. ಜ್ಞಾನೇಶ್ವರ ಮಹಾರಾಜರು ಜೀವಂತ ಅಂದ್ರೆ ಏನು ಸಂಜೀವ ಸಮಾಧಿ ತಗೊಂಡ್ಮೇಲೆ 2ನೇದು 1 ತಿಂಗಳನ್ಯಾಗ ಬರೋಬ್ಬರ ಸೋಪಾನ ಕಾಕ ಸಮಾಧಿ ತಗೊಂಡ್ರು. ಮುಂದ್ 1 ತಿಂಗಳನ್ಯಾಗ ಚಾಂಗದೇವ್ರು ಅಂದ್ರು ಇವರೆಲ್ಲರೂ ಕೆಲಸ ಮುಗಿದ ಸಮಾಧಿ ತಗೊಳಿಕತ್ತಾರ, ನಾ ಇನ್ನು ಬದುಕೇನು ಮಾಡ್ಲಿ ಅಂತ ಅವರು ಮುಂದ್ 1 ತಿಂಗಳನ್ಯಾಗ ಸಮಾಧಿ ತಗೊಂಡ್ರು. ಮುಂದ್ 1 ತಿಂಗಳನ್ಯಾಗ ಮುಕ್ತಾಬಾಯಿನೂ ಏನಪ್ಪಾ ಅಂದ್ರೆ ಅದೃಶ್ಯ ಆಗಿಬಿಟ್ಲು. ಕೊನೆಗೆ 1 ತಿಂಗಳನ್ಯಾಗ ನಿವೃತ್ತಿನಾಥರು ಸಹಿತ ಪ್ರಯಾಗದೊಳಗ ತಮ್ಮ ಅವತಾರ ಕಾರ್ಯ ಮುಗಿಸಿದ್ರು. ಅವತಾರ ಕಾರ್ಯ ಮುಗಿದ ಮೇಲೆ ಹೋಗ್ಬೇಕನ್ನೋರು ಮಹಾತ್ಮರು, ಎಲ್ಲ ಆದ್ರೂ ಇರಬೇಕನ್ನೋರು ಸಂಸಾರಿಕರು. ಏನ್ರಿ ಅದಕ್ಕೆ ಬಂದ ಕಾರ್ಯ ಮುಗಿದ ಮೇಲೆ ಮುಗೀತು ಅಂತೇಳಿ ಅವ್ರು ಹೋಗಿಬಿಡ್ತಾರ. ಅವ್ರಿಗೆ ಮರಣನೂ ಅಷ್ಟೇ, ಜನ್ಮನೂ ಅಷ್ಟೇ. ಅವ್ರ ಜನ್ಮನೂ ಇಲ್ಲ, ಮರಣನೂ ಇಲ್ಲ. ಕೇವಲ ಜಗತ್ತಿನ ಉದ್ಧಾರಕ್ಕಾಗಿ ಬಂದಂತ ಮಹಾತ್ಮರವರು. ಅವರು ಇಚ್ಛಾಮರಣಿಗಳು. ಯಾವಾಗ ಬೇಕಾದಾಗ ಹೋಗ್ಬೋದು, ಯಾವಾಗ ಬೇಕಾದಾಗ ಬರ್ಬೋದು.
ಈ ಸ್ಥಿತಿ ಅವ್ರಿಗೆ ಹೆಂಗ ಪ್ರಾಪ್ತ ಆತು ಅಂದ್ರ ಏನೂ ಮಾಡಲಿಲ್ಲ ಅವರು, ಕೇವಲ ನಾಮಸ್ಮರಣೆಯನ್ನು ಮಾಡಿದ್ರು. ಕೇವಲ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಏನೂ ಮಾಡಲಿಲ್ಲ, ನಾಮೀಯ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೊಂಡು ಬಿಟ್ರು ಅವರು. ನಾವು ಅದನ್ನೊಂದು ಬಿಡ್ತೇವು, ಉಳ್ಕಿದ್ದೆಲ್ಲ ಮಾಡ್ತೇವು. ಉಳ್ಕಿದ್ದೆಲ್ಲ ಎದಕ್ ಮಾಡಬೇಕಾಗ್ಯದ, ಅದ್ರಾಗ ಪ್ರೇಮ್ ಬರೋ ಸಂಬಂಧ ಮಾಡಬೇಕಾಗಿದೆ. ಈ ಗುಹ್ಯ ಇನ್ನೂ ಬಹಳಷ್ಟು ಮಂದಿಗೆ ಇದು ಗೊತ್ತೇ ಆಗಿಲ್ಲ ಅಂತಾರವ್ರು. ಬಿರಿಯಿತ್ತು ಅಂದ್ರೆ ಅಗದಿ ಪ್ರಯತ್ನ ಮಾಡ್ತೇವೆ, ಸಳ್ ಇದ್ದದ್ದನ್ನು ಮಾಡ್ಲಿಕ್ಕೆ ಆಲಸ್ತನ ಪಟ್ಕೋತೇವೆ. ಇದು ನಮ್ದೊಂದು ದೊಡ್ಡ ಅಜ್ಞಾನ. ನೋಡ್ರಿ, ಬೇಕಾದಷ್ಟು ಅವೇನಂತಾರಲ್ಲ ವೃತ ಉದ್ಯಾಪನ ಅದು ಇದು ಏನೇನೋ ಮಾಡ್ತೇವೆ, ತೀರ್ಥಯಾತ್ರಾ ಅಂತ ತೆಗಿತೇವೆ, ಸ್ನಾನವಂತ ಮಾಡಿ ಬರ್ತೇವೆ, ಎಷ್ಟು ಕಷ್ಟಪಡ್ತೇವೆ ಖರೆ. ಆದ್ರೆ ಏನೂ ಬೇಡಪ್ಪ, ನೀ ಕೂತಲ್ಲೇ ನಿಂತಲ್ಲೇ ಆ ಭಗವಂತನ ನಾಮಸ್ಮರಣೆ ಮಾಡ್ಕೋತಿದ್ದೆ ಅಂದ್ರೆ ಭಗವಂತನೇ ನಿನಗೆ ಒಲಿದು ಬಂದ್ಬಿಡ್ತಾನ, ಅವನೇ ನೀ ಇದ್ದಲ್ಲಿಗೆ ಬರ್ತಾನಂತ ಅನ್ನುವಂಥದ್ದು ಈ ನಾಮದೊಳಗಿನ ಮಹತ್ವ ಬಹಳಷ್ಟು ಮಂದಿಗೆ ಗೊತ್ತಾಗಿಲ್ಲ. ಅದನ್ನು ಸಮರ್ಥರಿಗೆ ನಾವು ತಿಳಿಸ್ಬೇಕಾಗ್ಯದ. ನಮಗೆ ಸಮರ್ಥರಿಗೆ ಇವತ್ತಿನ 2 ಶ್ಲೋಕನ್ಯಾಗ ಏನಾಗ್ಯದ ಇದನ್ನು ತಿಳಿಸ್ಬೇಕಾಗ್ಯದ. ಅವರು ಸುಮ್ಮನೆ ನೀವು ಅದನ್ನು ಮಾಡಿಕೊಂಡೆ, ಉಪವಾಸ ಮಾಡಿದ್ನೆ, ವನವಾಸ ಮಾಡಿದ್ನೆ, ಯಾತ್ರಾ ಮಾಡಿದ್ನೆ, ಆಮೇಲೆ ಏನೇನೋ ಏನಪ್ಪಾ ಅಂದ್ರೆ ವೃತಾದಿಗಳನ್ನು ಮಾಡ್ಕೋತ ಉದ್ಯಾಪನಗಳನ್ನು ಮಾಡ್ಕೋತ ಇವನ್ನೆಲ್ಲ ಮಾಡ್ಕೊಂಡು ಖರ್ಚು ಮಾಡ್ಕೋತೀರಿ, ಶರೀರಕ್ಕೂ ದೊಣ್ಣು ಮಾಡ್ಕೋತೀರಿ. ಖರೆ ಬದಲಾವಣೆ ಆಂತರಿಕವಾಗಿ ಆಗಬೇಕಾಗಿತ್ತಂದ್ರೆ ನೀವು ನಾಮಸ್ಮರಣೆಯನ್ನೇ ಮಾಡಬೇಕು ಅನ್ನುವಂಥದ್ದನ್ನ ಸಮರ್ಥರು ನಮಗೆ ಹೇಳಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ಈ 2 ಶ್ಲೋಕಗಳು, ಯಾವುದು ಮನಾಚೆ ಶ್ಲೋಕದೊಳಗಿನ 73 ಮತ್ತು 74, ಈ 2 ಶ್ಲೋಕಗಳನ್ನು ಸಮರ್ಥರು ನಿಮಗೆ ಹೇಳಿಕತ್ತಾರ. ಅತ್ಯಂತ ಶ್ರದ್ಧೆಯಿಂದ ಶ್ರವಣ ಮಾಡಲು ಮಹತ್ವಪೂರ್ಣವಾದಂತಹ ಶ್ಲೋಕಗಳಿವು. ಅವರು ಆ ಶ್ಲೋಕವನ್ನು ಮೊದಲಿಗ ತಮ್ಮ ಮುಂದೆ ಅಂದು ಆಮೇಲೆ ಅದರ ಸಾಮಾನ್ಯ ಅರ್ಥ ಹೇಳಿ ಮುಂದೆ ಒಂದೊಂದೇ ಶ್ಲೋಕದ ಬಗ್ಗೆ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಶ್ರೀರಾಮ್. ಶ್ರೀರಾಮ್. ದೇಹೇ ದಂಡನೇಚೆ ಮಹಾದುಃಖ ಆಹೇ, महादुःख ते नाम घेता नराहे, सदाशिव चिंतित से देव देवा, प्रभाते मनी राम चिंतित जावा. जय जय रघुवीर समर्थ. देहे दंडनेचे महादुःख आहे, महादुःख ते नाम घेता नराहे, ಸದಾಶಿವ ಚಿಂತಿತಸೆ ದೇವದೇವ, ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಇದರ ಅರ್ಥ ಏನಂದ್ರೆ ಪರಮಾರ್ಥ ಪ್ರಾಪ್ತಿಗಾಗಿ ಅನೇಕ ಸಾಧನೆಗಳಲ್ಲಿ ದೇಹ ದಂಡನ ಮಾಡುವುದರಿಂದ ದುಃಖವು ಪ್ರಾಪ್ತವಾಗುತ್ತದೆ. ಆ ದುಃಖವು ನಾಮಸ್ಮರಿಸಿ ಹತ್ತಿದ ಕೂಡಲೇ ಇಲ್ಲವಾಗುವುದು. ಆ ಸದಾಶಿವನೇ ದೇವಾದಿ ದೇವನನ್ನು ಚಿಂತಿಸುತ್ತಿರುವನಲ್ಲ, ಕಾರಣ ನೀವು ಆ ಶ್ರೀರಾಮನನ್ನು ಪ್ರಾತಃ ಕಾಲದಲ್ಲಿ ಸದಾ ಸ್ಮರಿಸುತ್ತಿರಬೇಕು ಅನ್ನುವಂಥದ್ದು ಈ ಶ್ಲೋಕದ ಒಂದು ಸಾಮಾನ್ಯ ಅರ್ಥ. ಇನ್ನು 74ನೇ ಶ್ಲೋಕನಾಗ ಏನು ಹೇಳ್ತಾರಂದ್ರ, ಶ್ರೀರಾಮ್ ಬಹುತಾಪರಿ ಸಂಕಟೆ ಸಾಧನಾಚಿ, ವೃತೇದಾನ ಉದ್ಯಾಪನೆ ತೀಧನಾಚಿ, दिनाचा दयाळो मनी आठवावा, प्रभाते मनी राम चिंतित जावा. जय जय रघुवीर समर्थ. बहुतापरी संकटे साधनाची, वृतेदान उद्यापने ती धनाची, दिनाचा दयाळू मनी आठवावा, प्रभाते मनी राम चिंतित जावा. ಪರಮಾರ್ಥ ಪ್ರಾಪ್ತಿಗಾಗಿ ಬಹಳಷ್ಟು ಕಷ್ಟಕರ ಸಾಧನೆಗಳಿವೆ. ಅದರಲ್ಲಿ ವೃತ, ದಾನ, ಉದ್ಯಾಪನ, ಉಪವಾಸ, ಯಜ್ಞ, ತಪಸ್ಸು ಮುಂತಾದವುಗಳೆಲ್ಲ ಭಗವಂತನ ಪ್ರಾಪ್ತಿಗಾಗಿ ಬಹಳಷ್ಟು ಜನರು ಅವುಗಳನ್ನು ಮಾಡ್ಕೋತಿದ್ದಾರೆ. ವೇದ ಕಾಲದಿಂದಲೂ ಮಾಡ್ಕೋತ ಬಂದಾರ. ಆದ್ರೆ ಮಹಾತ್ಮರು ಜ್ಞಾನಿಗಳು ಏನು ಮಾಡಿದ್ರಂದ್ರೆ ಅದನ್ನು ಸರಳೀಕರಣ ಮಾಡಿದ್ರು. ಇವನ್ನೆಲ್ಲ ಮಾಡ್ಲಿಕ್ಕೆ ಖರ್ಚುನೂ ಆಗ್ತದ, ತ್ರಾಸನೂ ಆಗ್ತದ, ಸಮಯನೂ ಸಾಲೋದಿಲ್ಲ. ಅದಕ್ಕೆ ನೀವೇನು ಮಾಡ್ರಿ, ಇವೆಲ್ಲ ಖರ್ಚಿನಾಗ್ಯೋ, ಪರಮಾತ್ಮನಾದರೂ ದೀನ ದಯಾಳವಾಗಿದ್ದಾನೆ ಅವ. ಆದ್ದರಿಂದ ಪ್ರಭಾತ ಕಾಲದಲ್ಲಿ ಮನದಲ್ಲಿ ಆ ರಾಮನನ್ನು ಸ್ಮರಿಸಿರಿ ಎನ್ನುವಂತ
ಈ 2 ಶ್ಲೋಕದ ಅರ್ಥ. ಈ 2 ಶ್ಲೋಕದೊಳಗೆ ನಾವು 73ನೇ ಶ್ಲೋಕವನ್ನ ಸಮರ್ಥರು ಯಾವ ರೀತಿ ವಿವರಣೆ ಮಾಡ್ತಾರ ನಮ್ಮ ಒಳಗೆ ಕೂತ್ಕೊಂಡ, ನಮ್ಮ ಹೃದಯದಾಗ ಕೂತ್ಕೊಂಡ, ಆ ರೀತಿ ನಾವು ನೀವುಗಳೆಲ್ಲ ಭಕ್ತಿಯಿಂದ ಶ್ರವಣ ಮಾಡೋಣ ಅಂತ ಹೇಳ್ಕೊತ ಸಮರ್ಥರಂತಾರ. ಪರಮಾರ್ಥ ಸಾಧಕರಿಗೆ ನಾವು ಪರಮಾರ್ಥ ಎಲ್ಲ ಮಾಡ್ತಿರ್ತೀವಲ್ಲ, ನಮಗೂ ಪ್ರಾರಂಭದ ಕಾಲದೊಳಗ ಸ್ಟಾರ್ಟಿಂಗ್ನ್ಯಾಗ ನಮ್ಮ ಮನಸ್ಸಿನ ಒಂದು ವೃತ್ತಿಗಳ ಸ್ಥಿರತೆಗಾಗಿ, ವೃತ್ತಿಗಳು ಸ್ಥಿರ ಆಗೋ ಸಂಬಂಧ ಆಮೇಲೆ ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದೆ. ಕೆಲವೊಂದನ್ನು ವೃತ್ತಗಳನ್ನು ಹಾಕೋಬೇಕಾಗ್ತದೆ, ನಿಯಮಗಳನ್ನು ಹಾಕೋಬೇಕಾಗ್ತದೆ. ಇದರ ಅರ್ಥ ಕಾಯಂ ಅದನ್ನೇ ಮಾಡ್ಕೊತ ಕೂಡ ಅನ್ನೋದಿಲ್ಲ ಅವರು. ಈಗ ನಮ್ಮ ಮನಸ್ಸಿನ ವೃತ್ತಿ ಪ್ರವೃತ್ತಿಗಳು ಹೆಂಗಾಗಿರ್ತಾವಂದ್ರೆ, ನಮ್ಮ ಮನಸ್ಸು ಚಂಚಲ ಮನಸ್ಸ, ಎಲ್ಲೆಲ್ಲೋ ಇಚ್ಛಾ ಮಾಡ್ಕೊತ ಹೊಂಟಿರ್ತದ, ಏನನ್ನೋ ಭೋಗಿಸ್ಬೇಕಂತಿರ್ತದ, ಏನೋ ಅದಕ್ಕೆ ಬೇಕಾಗಿರ್ತದ, ಯಾವುದು ಕಣ್ಣಿಗೆ ಕಾಣಿಸ್ತದ ಅದರೊಳಗೆ ರಮಿಸ್ಬೇಕಂತೇಳಿ ಅದೊಂದು ಏನಪ್ಪಾ ಅಂದ್ರೆ ಅಪೇಕ್ಷೆ ಮಾಡ್ತಿರ್ತದ. ಆದ್ರೆ ಪರಮಾರ್ಥ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸುವಂಥದ್ದು ಅಪೇಕ್ಷೆ ಮಾಡುವುದಲ್ಲ, ಕಣ್ಣಿಗೆ ಕಾಣಲಾರ್ದಂತ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನು ಪಡ್ಕೋಬೇಕಾಗಿದೆ. ಏನು ಇಲ್ಲಲ್ಲಿ ಏನು ಅಪೇಕ್ಷೆ ಮಾಡಬೇಕು ಮನಸ್ಸ? ಅದಕ್ಕೊಂದು ಹಾದಿ ತೋರಿಸೋ ಸಂಬಂಧ ಇವೆಲ್ಲ ಶ್ಲೋಕಗಳು. ಅದಕ್ಕೆ ಮೊದಲಿಗೆ ಏನದ, ಆ ಮನಸ್ಸಿನ ಒಂದು ಜಡತ್ವವನ್ನು ಕಳೀಲಿಕ್ಕೆ ಕೆಲವೊಂದು ಉಪಾಸನೆ ವೃತ್ತಗಳನ್ನ ನೀವು ಮಾಡಬೇಕಾಗ್ತದೆ. ಯಾಕಂದ್ರೆ ಇಂದ್ರಿಯಗಳು ಸುಪ್ತವಾಗಿ ಕೂಡಬೇಕಾಗಿತ್ತಂದ್ರ ಕೆಲವೊಂದಿಷ್ಟು ಸ್ವಲ್ಪ ದಂಡನ ಮಾಡಬೇಕಾಗ್ತದೆ. ಮಾಡಬಾರ್ದಂತೇನಿಲ್ಲ, ಅವ್ರು ಮಾಡೇಬೇಕು. ಉಪವಾಸ ಇರೋದ್ರಿಂದ, ಅವಕ್ಕೆ ಸಾತ್ವಿಕ ಆಹಾರ ಕೊಡೋದ್ರಿಂದ, ಮತ್ತು ನಮಗೆ ಮನಸ್ಸಿಗೆ ಬಂದಂಗೆ ಬಜಿ ಗಿಜಿ ಹೊಡ್ಕೋತ ಕೂತ್ರೆ ಏನೂ ಆಗೋದಿಲ್ಲ. ಅವಕ್ಕೆ ಯಾವ ಆಹಾರ ಕೊಡಬೇಕನ್ನುವಂಥದ್ದು ಮಹಾತ್ಮರು ಹೇಳಲ್ಲ. ಅಂಥ ಸಾತ್ವಿಕ ಆಹಾರನ ಕೊಡೋದ್ರಿಂದ ಸಾತ್ವಿಕ ವಿಚಾರ ಮನಸ್ಸು ಮಾಡ್ಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಆ ಮನಸ್ಸನ್ನು ಇಂಥ ಸತ್ಸಂಗದೊಳಗೆ ಬಹಳಷ್ಟು ಸಮಯ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮನಸ್ಸಿನ ಒಂದು ಹೋಗಿ ಹೆಂಗದ, ಮನಸ್ಸಿಂದ ಒಂದು ಚಟ ಏನದ ಅಂದ್ರೆ, ಅದನ್ನು ಎಲ್ಲಿ ಇಡ್ತೇವೋ ಅದು ಬೇಕಂತದ. ಎಲ್ಲಿ ನಾವು ಹೆಚ್ಚು ಸಮಯ ಇಡ್ತಿರ್ತೀವಲ್ಲ ಅದೇ ಬೇಕು ಅಂತಿರ್ತದ. ನೀವು ವಿಷಯದೊಳಗೆ ಇಡ್ರಿ ಅದೇ ಬೇಕಂತದ, ಪರಮಾರ್ಥದೊಳಗೆ ಇಡ್ರಿ ಅದೇ ಬೇಕಂತದ. ಈಗ ನೀವೆಲ್ಲರೂ ನೋಡ್ತಿರ್ತೀನಿ ನಾನು. ಒಂದು ನಿತ್ಯ ಎಂದರೆ ಒಮ್ಮೆ ಮಾಡ್ಲಿಕ್ಕತ್ತಿಲ್ಲ ನೀವು ಇದನ್ನ. ಮಧ್ಯಾಹ್ನದಾನ ಹಿಡ್ಕೊಂಡು ಹಂಗೆ ಒಂದಕ್ಕೊಂದು ಸತ್ಸಂಗ ವಿಚಾರಗಳು, ನಾಮಸ್ಮರಣೆ, ಹಾಡುಗಳು 1 2 ನೀವೆಲ್ಲ ಮಾಡೋದು ನೋಡಿ ನಮಗನಿಸ್ತದ, ಎಷ್ಟರ ಇವ್ರಂತಲ್ಲಿ ಪರಮಾರ್ಥದ ಬಗ್ಗೆ ಪ್ರೇಮ ತುಂಬಿರ್ಬೇಕಪ್ಪ ಅಂತ ಅನಿಸ್ತದೆ. ವಾರಕ್ಕೊಮ್ಮೆ ಸತ್ಸಂಗ ಇಟ್ಟರು ಮಂದಿ ಬರ್ಬೇಕಾದ್ರೆ 7ಕ್ಕೆ ಇಟ್ಟರು 9 8ಕ್ಕೆ ಬರ್ತಾರೆ ಮಂದಿ. ಯಾಕಂದ್ರೆ ಮನೆ ಬಿಟ್ಟು ಬರ್ಲಿಕ್ಕೆ ಆಗೋಲ್ತಾಗ್ಯದ ಅವ್ರಿಗೆ. ಮತ್ತು ನೀವು ಎಲ್ಲ ಬಿಟ್ಟು ಇದ್ರ ಸಂಬಂಧ ಕೂಡ್ತಿರಲ್ಲ, ಪುಣ್ಯವಂತರು ನೀವು. ಇರಲಿ, ಆದರೂ ಸಹಿತ ಮನಸ್ಸಿನ ವೃತ್ತಿ ಹೆಂಗದ ಅಂದ್ರೆ, ಮನಸ್ಸ ವಿಷಯದೊಳಗೆ ರಮಿಸೋದನ್ನೇ ಇದು ಮಾಡ್ತಿರ್ತದೆ. ಯಾಕಂದ್ರೆ ಈ ಒಂದು ಜನ್ಮದಾಗ ನಾವು ಹಂಗೆ ಮಾಡ್ಲಿಕ್ಕೆ ಹತ್ತಿಲ್ಲ. ಅದನ್ನ ಜನ್ಮಾಂತರದಿಂದನೂ ಮನಸ್ಸ ಇಂದ್ರಿಯಗಳ ಮುಖಾಂತರ ಏನಪ್ಪಾ ಅಂದ್ರೆ ಈ ವಿಷಯವನ್ನು ಭೋಗಿಸೋ ಚಟ ಅದಕ್ಕೆ ಅದನೇ ಅದ. ಅದನ್ನ ಒಮ್ಮೆ ಕಡಿಮೆ ಮಾಡ್ಕೊಳಿಕ್ಕೆ ಆಗುದಿಲ್ಲ ಅಂತಾರ ಅವ್ರು. ಯಾಕಂದ್ರೆ ಒಮ್ಮೆ ಕಡಿಮೆ ಮಾಡ್ಲಿಕ್ಕೆ ನೀವು ಭಾಳ ಹಿಡಿತನಾಗ ಹೋದ್ರೆ ಅಂದ್ರೆ ಕ್ಷುದ್ರ ಆಗಿಬಿಡ್ತದೆ ಮನಸ್ಸು. ಅದಕ್ಕೆ ಮನ ಸಜ್ಜನ ಸತ್ಯ ಸೋದು ನಿಪಾಯೇ. ಮನಾಚ ಶ್ಲೋಕನಾಗ ಸಮರ್ಥರು ಏನ್ ಹೇಳ್ಕೊತ ಹೋದ್ರು, ಸಜ್ಜನನಾದ ಮನವೇ ಅಂದ್ರೆ ಅದಕ್ಕೇನಂದ್ರೆ ಸಜ್ಜನನಾದ ಮೊದಲ ಅದನ್ನ ಉಬ್ಸಿದ್ರೆ ಅದನ್ನ ಏನಪ್ಪಾ ಎಂಥ ಮನುಷ್ಯ ನೀನು ಅಂತ ಹೇಳಿ ಹಿಂಗ. ಮತ್ತ ಅಂದ್ರೂ ಸಹಿತ ಮತ್ತ ತಂದೆ ಮಾಡ್ಲಿಕ್ಕತ್ತಂದ್ರ ಅದಕ್ಕೆ ಪುರಂದರದಾಸರ ಅಂತಾರ, ಛೀ ಹಳಿತು ಕೋಡಿ ಪಾಪಿ ಮನವೇ, ಹಳಿತು ಕೋಡಿ ಪಾಪಿ ಮನವೇ, ಕುಹಕ ಬುದ್ಧಿಗಳೆಲ್ಲ ಬಿಟ್ಟು ಬಿಡು ಮನವೇ, ಕುಹಕ ಬುದ್ಧಿಗಳೆಲ್ಲ ಬಿಟ್ಟು ಬಿಡು ಮನವೇ, ಛೀ ಹಳಿತು ಕೋಡಿ ಪಾಪಿ ಮನವೇ, ಹಳಿತು ಕೋಡಿ ಪಾಪಿ ಮನವೇ. ಛೀ ಥೂ ಅಂತೇಳಿ ಉಗುಳರೆ ಅದನ್ನ ಹಾದಿಗೆ ತರಬೇಕಂತೇಳಿ ಪುರಂದರದಾಸರು ನಿನ್ನ ಮಾತು ಸರಿಯಾಗಿ ಕೇಳಲಿಕ್ಕಂದ್ರೆ ಕಡಿಗೆ ಉಗುಳರೆ ತಗೊಂಡು ಬಾ ಅಂತಾರ. ಅದಕ್ಕೆ ಬೈದರೆ ತಗೊಂಡು ಬಾ.
ಅದಕ್ಕೆ ಶಿಕ್ಷಾ ಕೊಟ್ಟರೆ ತಗೊಂಡ್ ಬಾ, ಅಥವಾ ಹಿಂಗೇನಾರ ದೇಹ ದಂಡನ ಮಾಡಿ ಮನಸ್ಸನ ಒಂದು ಓಘವನ್ನ ನೀನು ಸುಪ್ತ ಮಾಡಿಬಿಡು. ನೀ ಹೇಳಿದಂಗೆ ಎಲ್ಲಿ ಎಂದ ಮನಸ್ಸು ಕೇಳಲಿಕ್ಕೆ ಶುರು ಮಾಡ್ತದ ಅಂದ ನೀ ಪರಮಾರ್ಥ ಸಾಧಿಸಲಿಕ್ಕೆ ಅಧಿಕಾರಿ ಆಗ್ತದೆ. ನಾವು ಪರಮಾರ್ಥ ಹೆಂಗ ಸಾಧಿಸ್ತದ ಹೆಂಗ ಅಂದ್ರೆ ನಮ್ಮ ಮನಸ್ಸು ನಮ್ಮ ಅಂಡರ್ನಾಗ ಇರ್ಬೇಕದು, ನಾವು ಮನಸ್ಸಿನ ಅಂಡರ್ನಾಗ ಇರಬಾರ್ದು. ಸತ್ಸಂಗಕ್ಕೆ ಬರ್ಬೇಕಂದ್ರೆ ಮನಸ್ಸು ಒಲ್ಲೆ ಅಂತ ಹೇಳಿ ಬಿಟ್ರೆ ಅಂದ್ರೆ ನೀ ಇನ್ನ ಮನಸ್ಸಿನ ಒಳಗೆ ನೀ ಇದು ಆಗಿ ಅದನ್ನ ಏನೂ ಕೇಳುವಂಗಿಲ್ಲ. ಅದನ್ನ ಮನಸ್ಸನ್ನೇ ಒಂದು ನಮೂನೆ ಹಾಕಿ ಕೂತು ಬಿಡ್ಬೇಕದು. ಏನ್ ನನ್ನ ಮಾತು ಕೇಳುದಿಲ್ಲಪ್ಪ ಇವರು ಅಂತೇಳಿ, ಏನ್ ಸುಮ್ಮ ಅವ್ರು ಹೆಂಗಿದ್ದಾಗ ಹಂಗೆ ಹೋಗುದ ಬೇಸಿ ಅನ್ನುವಂಥ ಒಂದು ಲೆಕ್ಕಕ್ಕೆ ಅದು ನಿರ್ಧಾರಕ್ಕೆ ಬರಬೇಕು. ಹಂಗೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಆ ಮನಸ್ಸಿಗಾಗಿ, ಚಿತ್ತಶುದ್ಧಿಗಾಗಿ, ವೃತ್ತಿಗಳ ಸ್ಥಿರತೆಗಾಗಿ ಕೆಲವೊಂದಿಷ್ಟು ಕಷ್ಟ ಕೊಡ್ಬೇಕಾಗ್ತದೆ. ಒಂದು ಮಾತ್ರಕ್ಕೆ ನಾ ಅದನ್ನೇ ಮಾಡ್ಕೋತ ಬಂದಿನಿ, ನಮ್ಮ ಮುತ್ಯಾನು ಅದನ್ನೇ ಮಾಡ್ಕೋತ ಬಂದಾರ, ನಮ್ಮ ಮಂತಂದಾಗೆ ಅದನ್ನೇ ಮಾಡ್ಕೋತ ಬಂದಾರ ಅಂತೇಳಿ ನೀ ಬರೀ ಅದನ್ನೇ ಮಾಡೋದ್ರಾಗೆ ಹೋಗಬೇಡ, ದೇಹಕ್ಕೆ ದಂಡನ ಮಾಡೋದ್ರಾಗ ಹೋಗಬೇಡ. ಅದಕ್ಕೆ ಏನಪ್ಪ ಅಂದ್ರೆ ನೀನು ಈಗ ನಿನಗೆ ಇಂಥ ಮಹಾತ್ಮರ ಸಿಕ್ಕಾರ, ಸದ್ಗುರು ಚಂದ್ರಕುಮಾರ್ ಅಂತವ್ರು, ಮಹಾರಾಜರಂತವ್ರು, ಆಮೇಲೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರಂತವ್ರು, ಮಹಾಸ್ವಾಮಿ ಚಿದಂಬರ ಮಹಾಸ್ವಾಮಿಗಳು, ಇವ್ರು ಏನು ಮಾಡಿಬಿಟ್ರು, ಸೋಚಿ ಹೇಳಿಬಿಡಿದ್ರು, ಏನೂ ಮಾಡಬೇಡ, ಚಿದಂಬರ 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 ಬರೀ 4 ಅಕ್ಷರ ಅಂದ್ಬಿಡು ಸಾಕಂತಾರ. ಸಮರ್ಥರಾದ್ರು ಏನು ಮಾಡಿದ್ರು, ಅದನ್ನೆಲ್ಲ ಇದು ಮಾಡಿ ಕಾಸಿ ಹಂಗೆ ಅದನ್ನ ತುಪ್ಪ ಮಾಡಿ ಅದನ್ನ ಗದಿ ಇದು ಮಾಡಿಬಿಡ್ತಾರಲ್ಲ, ಹಂಗೆ ಏನೂ ಮಾಡಬೇಡ, ನಾಮಸ್ಮರಣೆ ಮಾಡಿಬಿಡು. ಅದ್ರೊಳಗಿನ ರುಚಿ ನಿನಗೆ ಏನು ಹೇಳಿ ಅಂತಾರ ಅವರು. ಇವ್ರು ನೋಡ್ರಿ ಪುರಂದರದಾಸರು, ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ, ರಾಮನಾಮ ಪಾಯಸಕ್ಕೆ ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಿಲೆ ಬೀಸಿ. ಒಮ್ಮಾನ ಗೋಧಿಯ ತಂದು, ಒಮ್ಮಾನ ಗೋಧಿ ಅಂದ್ಕೊಳ್ಳಿ ಒಮ್ಮನಂತ ನಮ್ಮ ಕಡೆ ಅಂತಾರೆ, 4 ಸೊಲಗಿಗೆ ಒಂದು ಒಮ್ಮನ ಅಂತಾರೆ. ಆ ಒಮ್ಮನಲ್ಲ, ಒಮ್ಮಾನ ಅಂದ್ರೆ ಒಂದೇ ಮನಸ್ಸಿನಿಂದ. ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ, ಸಣ್ಣಾನೆ ಸಜ್ಜಿಗೆ ತೆಗೆದು ಸಣ್ಣ ಸಾವಿಗೆ ಹೊಸೆದು, ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ, ರಾಮನಾಮ ಪಾಯಸಕ್ಕೆ. ಆನಂದಾನಂದವೆಂಬೋ ತೇಗು ಬಂದಾಗ 2, ಆನಂದ ಮೂರುತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ, ರಾಮನಾಮ ಪಾಯಸಕ್ಕೆ. ನಿಮಗೆಲ್ಲ ಬರ್ತಾವ ಈ ಪದ, ಆದರೂ ಸಹಿತ ಇವನ್ನೆಲ್ಲ ನೆನಪ ಒಂದು ಯೋಗ್ಯ ಟೈಮ್ದಾಗ ಆ ಪದಗಳು ನೆನಪಾಗ್ಬೇಕು ನಮಗೆ. ಏನ್ರಿ ನಮಗೆ ಬರ್ತದ್ರಿ, ಏನು ಮಾಡೋದು, ಯೋಗ್ಯ ಟೈಮ್ದಾಗ ನೆನಪಾಗ್ಲಿಕ್ಕಂದ್ರೆ ಏನು ಉಪಯೋಗ ಹೇಳ್ರಿ, ಹೌದಲ್ಲ? ಅದಕ್ಕೆ ಯೋಗ್ಯ ಟೈಮ್ದಾಗ ಅವು ಪದಗಳು ಎದಕ್ಕೆ ಕಲಿಯೋದು ಅಂದ್ರೆ ಕೇಳಿ ಜನರಿಗೆ ಬರೀ ಅದನ್ನು ಹಾಡಿ ಮಂದಿ ಕೈಲಿ ಹೌದು ಅನ್ನಿಸ್ಕೋ ಸಂಬಂಧ ಅಲ್ಲ. ಆ ಪದ ನಮಗೆ ಯೋಗ್ಯ ಟೈಮ್ದಾಗ ನೆನಪಿಗೆ ಬರಬೇಕು. ಬೈಪಟ್ ಮಾಡಿದ್ರೆ ಯೋಗ್ಯ ಟೈಮ್ದಾಗ ಬರುದಿಲ್ರಿ ಯಾವು. ಏನ್ರಿ ಈಗ ನಾನು ದಾಸಬೋಧ ಓವಿಗಳು ಬಳಸ್ತಾನ್ರಿ, ಏನೇ ಮಾಡ್ತಾನಂದ್ರು ಸಹಿತ ಅದ್ರ ಬಗ್ಗೆ ನಾವು ಚಿಂತನಾ ಮಾಡ್ಕೋತ ಅದನ್ನ ಮನನ ಮಾಡಿಕೊಂಡು ಅದನ್ನ ನಿಧಿಧ್ಯಾಸಕ್ಕೆ ತಗೊಂಡಾಗ ಮಾತ್ರ ಸಮಯಕ್ಕನುಸಾರವಾಗಿ ಸದ್ಗುರುಗಳು ಇದನ್ನ ಹೇಳಂತಾರ. ಸದ್ಗುರುಗಳು ಇಲ್ಲಿ ಕುತ್ಕೊಂಡ ಈ ಓವಿ ಹೇಳಂತಾರ. ಯಾವ ಓವಿ ಹೇಳ್ಕೊಂಡು ಬರುಕೋದು ಇದು ಮಾಡೋದು, ಆಮೇಲೆ ಏನಪ್ಪ ಅದನ್ನ ಎಲ್ಲ ಬಾಯ್ಪಟ್ ಮಾಡಿದೀವಿ ಅಂದ್ರೆ ಯಾವ ಟೈಮ್ದಾಗಾರ ಏನಾರ ನೆನಪಾದ್ರೆ ಏನು ಉಪಯೋಗ ಹೇಳ್ರಿ. ಅದಕ್ಕೆ ಪದಗಳು ಕಲಿಬೇಕು, ಪ್ರಸಂಗದಾಗ ನೆನಪು ಬರಬೇಕು, ಪ್ರಸಂಗದಾಗ ಅವನ್ನ ಕಾರ್ಯರೂಪಕ್ಕೆ ತರೋ ಸಂಬಂಧ ಎಚ್ಚರ ಕೊಡ್ತಿರ್ಬೇಕು. ಅದಕ್ಕೆ ನಾವು ಪದಗಳು ಎನ್ಬೇಕು. ಅವ್ರು ನೋಡ್ರಿ ಎಷ್ಟು ಆನಂದ ಪಟ್ಟಾರ ಅವರು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ, ವಿಠಲ ನಾಮ ತುಪ್ಪ ಬರೆಸಿ ಎಲ್ಲರೂ ಎಲ್ಲ ಒಂದೇ ಅನ್ನುವಂಥದ್ದು ಎಂಥ ವಿಶಾಲ ಭಾವ ಅವ್ರದ್ದು. ನಾವು ನಮ್ಮ ರಾಮನ ಬೇರೆ ಕೃಷ್ಣ ನಮ್ಮ ಅಲ್ಲ ಅಂತೀವಿ ನಾವು. ನಮ್ಮ ಒಂದು ಇದು ಹೆಂಗದ ಅಂದ್ರೆ ನಾವು ಯಾರನ್ನ ಭಜಿಸ್ತೀವಿ ಅವರೇ ಕರೆ ಅಂತೀವಿ, ಹಂಗಿಲ್ಲ. ಅದು ಪರಮಾರ್ಥದೊಳಗೆ ಎಲ್ಲರ ರೂಪಗಳು ಬೇರೆ ಇರಬೇಕು, ಅವತಾರ ಕಾರ್ಯ ಬೇರೆ ಇರಬೇಕು,
ಅದರ ಸ್ವರೂಪ ಮಾತ್ರ ಏನದಲ್ಲ ಬ್ರಹ್ಮಾನಂದಕ್ಕೆ ಒಯ್ದು ಮುಟ್ಸೋ ಸಂಬಂಧ, ನಮ್ಮ ಜನನ ಮಾಡ ಚಕ್ರದಿಂದ ನಮ್ಮನ್ನು ಬಿಡುಗಡೆ ಮಾಡೋ ಸಂಬಂಧ, ಈ ಗರ್ಭವಾಸದಿಂದ ದುಃಖದಿಂದ ನಮ್ಮನ್ನು ದೂರ ಮಾಡೋ ಸಂಬಂಧ ಎಲ್ಲ ಮಹಾತ್ಮರ ತೊಟ್ಕೊಂಡು ಬಂದಿರ್ತಾರೆ. ಅದಕ್ಕೆ ಸಮರ್ಥರಂತಾರ ಇರು ಸರಳಿದ್ರು ಬಿರಿ ಮಾಡ್ಕೊಂಡು ಬಿಟ್ಟೇವು ನಾವು. ಇರುವುದು ಸರಳದ ಆದ್ರೆ ಬಿರಿ ಮಾಡ್ಕೊಂಡ್ಬಿಟ್ಟು ಈಗ ಹಿಂಗ ಸೀದಾ ತಿನ್ನೋದು ಹೆಂಗ, ಹಿಂಗ ಆಯ್ತು ತಿನ್ನೋದು ಕೂತೇವ್ ಅಂದ್ರೆ ಹೆಂಗ ಆಗ್ತದೆ ಹೇಳ್ರಿ ನೋಡು. ತಲೆ ಹಿಂದ್ ಕೈ ಹಾಕಿ ಹಿಂಗ ಹಾಕ್ತಿಲಿಕ್ಕೆ ಹೋದ್ರೆ ಎಷ್ಟು ಬಿರಿ ಅದ, ಹಿಂಗದ ತಿನ್ನೋದು. ಆದ್ರೆ ನಮಗೆ ಯಾಕೆ ಹಂಗಾಗಿಲ್ಲ ಅಂದ್ರೆ ಏನೋ ಒಂದು ಹೊಸಾದ್ ನಾವು ಕಂಡು ಹಿಡಿಬೇಕಂತ. ಏನು ಎಲ್ಲಾರು ಹಿಂಗ್ ತಿಂದ್ರೆ ನಾ ಯಾಕೆ ಹಿಂಗ್ ತಿನ್ನಬೇಕು ಅಂತ. ಏನು ಒಬ್ಬ ಹಿಂಗೆ ಪಂಡಿತಿದ್ದಂತ್ರಿ ಅವ ಮನ್ಯಾಗ ಒಬ್ಬನೇ ಕೂಡ ಕೆಲಸ ಎಲ್ಲ ಮುಗಿದಿತ್ತು, ರಿಟೈರ್ಮೆಂಟ್ ಆಗಿತ್ತು. ಕೆಲಸ ಮನ್ಯಾಗ ಅವಾಗ ಇದೇನೋ ಅಧ್ಯಾತ್ಮನೇ ಗೊತ್ತಿಲ್ಲ. ಅವ ಕೋಲ್ಯಾಗ ಕೂತಂತ, ಪ್ರಸಾದ್ ಅವರು ಕೋಲ್ಯಾಗ ಕೂತ ಅವನಂತ ಇದು ಟೇಬಲ್ ಕುರ್ಚಿ ಕಾಟ ಇವೇನು ಟಿವಿ ಇವ ಹೆಸರು ಯಾಕೆ ಅನ್ಬೇಕಂದಂತ. ಎಂದಿನಿಂದ ಬರೀ ಇದನ್ನೇ ಅನ್ಕೋತ ಬಂದಾರ, ಈ ಜನರೇ ಮೂರ್ಖಿದ್ದಾರಂದಂತಾವ್. ಅವಕ್ಕೆ ಅದನ್ನ ಯಾಕೆ ಅನ್ಬೇಕು, ಕುರ್ಚಿಗೆ ಟೇಬಲ್ ಯಾಕೆ ಅನ್ಬಾರ್ದು ಅಂತಂದ. ಟೇಬಲ್ ಕುರ್ಚಿ ಯಾಕೆ ಅನ್ಬಾರ್ದು, ಕಾಟಕ್ ಟಿವಿ ಯಾಕೆ ಅನ್ಬಾರ್ದು, ಟಿವಿ ಕಾಟ ಯಾಕೆ ಅನ್ಬಾರ್ದು. ಹಿಂಗೆ ಒಂದೊಂದಕ್ಕೆ ವಿಚಾರ ಮಾಡ್ಕೊಂಡಂತ ಇವತ್ತೊಂದು ಹೊಸ ಜಗತ್ತನ್ನೇ ಸೃಷ್ಟಿ ಮಾಡೋಣ ಅಂತೇಳಿ ಇವತ್ತರ ಎಲ್ಲ ಹೆಸರು ಒಂದು ಹಾಳ್ಯಾಗಿ ಬರ್ಕೊಂಡಂತ ತಾ ಬದ್ಲು ಮಾಡಿದ್ದು. ಅವನ್ನ ಮೊದಲು ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತಂತ. ಈಗ ನಾನು ಟೇಬಲ್ ಮೇಲೆ ಕೂಡುದು ಕುರ್ಚಿ ಮೇಲೆ ಏನ ಈಗ ನಾನು ಟಿವಿ ಹಚ್ಚೋರು ಅನ್ನೋದು, ನಾನು ಈಗ ಕಾಟನ್ನ ಚಾಲು ಮಾಡ್ತೀನಿ ಅನ್ನೋದು. ಏನು ಕಾಟ್ ಚಾಲು ಮಾಡವ. ಹಿಂಗಾಗಿ ಆಮೇಲೆ ಬದ್ನಿಕಾಯಿನೇ ಯಾಕೆ ಅನ್ಬೇಕು, ಬದ್ನಿಕಾಯಿಗೆ ಪೇರುಕಾಯಿ ಅನ್ನೋದು, ಪೇರುಕಾಯಿನೇ ಯಾಕೆ ಅನ್ಬೋದು, ಅದಕ್ಕೆ ಉಳ್ಳಾಗಡ್ಡಿ ಯಾಕೆ ಅನ್ಬಾರ್ದು. ಹಿಂಗೆ ಎಲ್ಲ ಹೆಸರುಗಳು ಬರ್ಕೊಂಡ ಮುಂದೆ ಒಂದು ದಿವ್ಸ ಕಾಯಿಪಲ್ಲೆ ತರ್ಲಿಕ್ಕಂತ ಹೋದ. ನನಗೊಂದು ಕಿಲೋ ಪೇರುಕಾಯಿ ಕೊಡೋಣ. ಪೇರುಕಾಯಿ ಕೊಡಂದ್ರೆ ಪೇರುಕಾಯಿ ಇದ್ದಿದ್ದೇ ಇಲ್ಲ ಅಲ್ಲಿ. ಯಾಕೆಂದ್ಲು ಪೇರುಕಾಯಿ ಇಲ್ಲೇ ಇಲ್ಲ, ಅದನ್ನೇನು ಕೇಳ್ತೀರಿ, ಅದು ಪೇರುಕಾಯಿ ಅವಲ್ಲ. ನಿಮಗೆ ಬುದ್ಧಿ ಇಲ್ಲ, ಎಂದಿನಿಂದ ಬರೀ ಅದಕ್ಕೆ ಬದ್ನಿಕಾಯಿ ಪೇರುಕಾಯಿ ಅಂದಿರಿ. ಬದ್ನಿಕಾಯಿಗೆ ನಾವು ಪೇರುಕಾಯಿ ಅಂತ ಹೆಸರು ಹೊಸದಿಟ್ಟೇವು ಅಂತ. ಹಿಂಗೆ ಗದ್ಲ ಹಿಡ್ಕೊಂಡ್ಬಿಟ್ಟ. ಮಂದಿ ಎಲ್ಲ ನೋಡ್ಲಿಕ್ಕತ್ರು, ನಗ್ಲಿಕ್ಕತ್ರು. ಕಡಿಗೆ ಹೆಂಗಾಗಿಬಿಡ್ತು ಅಂದ್ರೆ ಮೊದ್ಲಿನ ಹೆಸರು ಅವು ಮರ್ತೇ ಬಿಟ್ರಿ ನಾವು. ಇದನ್ನೇ ಅಲ್ಲಿಕತ್ತ ಜಗತ್ ಜನರು ಅಲ್ಲಿಕತ್ರು, ಇವನ್ ತಲೆ ಕೆಟ್ಟತಪ್ಪ ಅಂತೇಳಿ ಚಲೋ ಮನುಷ್ಯ ಇದ್ದ ತಲೆ ಕೆಟ್ಟ ಹೊತ್ತೋಡಂತ ಹಿಂಗಾಗ್ತದ ಏನ್ರಿ. ಅದಕ್ಕೆ ನಾವು ಹಿಂದೆ ನಮ್ಮ ಮನ್ಯಾಗ ಹಿಂಗೆ ಮಾಡ್ಕೊತ ಬಂದಾರ್ರಿ ಅಂದ್ರೆ ಸರಳ ಮಾಡಿ ಹೇಳ್ಯಾರಲ್ಲ ಮಹಾತ್ಮರು. ಮನೆ ತನಕ ಬಂದು ಹೇಳಿದಾಗ ನೀವು ಯಾಕೆ ಮಾಡಬಾರ್ದು ಅಂತಂತಾರ. ಅದಕ್ಕೆ ಅವ್ರಂದ್ರು ಆಹೇತರಿ ಪರಮ ಸುಗಮ, ಇರುವುದೆಲ್ಲ ಸರಳದ, ಪರಿ ಜನಾಸಿ ಜಾಲ ದುರ್ಗಮ. ಆದ್ರೆ ಇವ್ರಿಗೆಲ್ಲರಿಗೂ ಎಷ್ಟು ಬಿರಿ ಆಗ್ಯದ. ಯಾಕಾಗ್ಯದ ಅಂದ್ರೆ ಕಾಜಯ ಅಂಚೆ ಚುಕಲೆ ವರ್ಮ ಸತ್ಸಮಾಗಮ ಆ ಕಡೆ ಎಲ್ಲಿ ತಪ್ಪಿದಂದ್ರೆ ಸಂತರ ಸಮಾಗಮದ ಕೊರತೆ ಆಗ್ಯದ ಅವ್ರಿಗೆ. ಏನ್ ಸತ್ಸಮಾಗಮ ನಮಗಿತ್ತು ಅಂದ್ರ ಸರಿಯಾದ ಹಾದಿಯಲ್ಲಿ ಸಿಕ್ಕೇ ಅಂತಾರವ್ರು. ಐಸಾ ಸತ್ಸಂಗಾಚ ಮಹಿಮಾನ ಅಂತ ಸಮರ್ಥರಂತಾರ. ಐಸಾ ಸತ್ಸಂಗಾಚ ಮಹಿಮಾನ. ಈಗ ನಾವು ನೀವುಗಳು ಏನೋ ಒಂದು ಸತ್ಸಂಗ ಮಾಡ್ಲಿಕ್ಕತ್ತಲ್ಲ, ಇದ್ರ ಮಹಿಮಾ ಇಷ್ಟ ಇಲ್ಲ ಅಂತಾರವ್ರು. ಐಸಾ ಸತ್ಸಂಗಾಚ ಮಹಿಮಾನ ಸ್ವಂತ ಸಂಘೆ ಹೋತೆ ಜ್ಞಾನ. ನೀವು ಸಂತರ ಸಂಘದಾಗ ಕೂತ್ರಂದ್ರ ನಿಮಗೆ ಶುದ್ಧ ಜ್ಞಾನ ಆಗ್ತದ. ಪ್ರಪಂಚಕರ ಸಂಘದಾಗ ಹೋದ್ರ ಪ್ರಪಂಚದ ಜ್ಞಾನ ಆಗ್ತದ. ಮತ್ತಿನ್ನು ವ್ಯಸನಿ ಜನರ ಸಂಘದಾಗ ಹೋದ್ರ ಅವತರ ಜ್ಞಾನ ಆಗ್ತದ. ನಿಮಗೆ ಭಗವಂತನ ಬಗ್ಗೆ ಪರಮಾರ್ಥದ ಬಗ್ಗೆ ಜ್ಞಾನ ಆಗ್ಬೇಕಾಗಿತ್ತಂದ್ರ, ಶುದ್ಧ ಜ್ಞಾನ ಆಗ್ಬೇಕಾಗಿತ್ತಂದ್ರ ಸಂತರ ಸಂಘ ನೀವು ಮಾಡ್ಲಿಕ್ಕೆ ಬೇಕಂತ. ಈಗ ನಾವು ವಿಚಾರ ಮಾಡೋಣ. ಈಗ ಸರ್ವಸಾಧಾರಣ 73, 74 ಅಂದ್ರೆ 35, 36 ವಾರದಿಂದ ನಾವು ಈ ಒಂದು ಸತ್ಸಂಗದಾಗ ಭಾಗಿಯಾಗ್ಲಿಕ್ಕತ್ತೇವೆ ಎಲ್ಲರೂ. ಈ ಒಂದು ಮಹಾತ್ಮರ ಮನಾಚ ಶ್ಲೋಕದ ಮುಖಾಂತರ ನಮಗೆ ಎಷ್ಟೊಂದು ವಿಚಾರಗಳು ತಿಳಿಲಿಕ್ಕತ್ತಾವ ಹೇಳ್ರಿ ನೀವು. ಏನು ಹೌದಲ್ಲ? ಅದಕ್ಕೆ ಇದು ಎದಕ್ಕೆ ಕಾರಣ, ನೀವೆಲ್ಲರೂ ಸತ್ಸಂಗ ಮಾಡ್ಲಿಕ್ಕತ್ತೀರಿ ಅಂಥದ್ರಾಗ ನಮಗೆ ಸೇವಾ ಅವಕಾಶ ಕೊಟ್ರಿ. ಸದ್ಗುರುಗಳ ಪ್ರೇರಣಾ ನಾವು ಏನು ನಿಮ್ಮ ಜೋಡಿ ಸೇವಾ ಮಾಡ್ಲಿಕ್ಕತ್ತೇವು. ನನಗೂ ಲಾಭ ಆಯ್ತು, ನಿಮಗೂ ಲಾಭ ಆಯ್ತು. ನಮಗೂ ಹೊಸ ಜ್ಞಾನ ತಿಳಿದಂಗಾತು, ನಿಮಗೂ ತಿಳಿದಂಗಾತು. ಯಾಕಂದ್ರೆ ನಮ್ಮ ಮತ್ತು ನಿಮ್ಮ ನಡು ಸದ್ಗುರು ನಿಂತಿರ್ತಾರೆ ಇಲ್ಲಿ.
ಏನ್ರಿ ಈ ಸತ್ಸಂಗದೊಳಗೆ ಹೆಂಗಿರ್ತಂದ್ರ ಕೇವಲ ನಾವು ನಮ್ಮ ಹೆಸರ ನಮ್ಮ ಇದು ವೃತ್ತಿ ಇವಲ್ಲ, ನಾವು ಮತ್ತು ನೀವು ಸಂತರ ನಡುವೆ ಇರುವಂತ ಸದ್ಗುರುಗಳು. ಇಷ್ಟೇ ಅಲ್ಲ, ಸಂತರೊಳಗೂ ಅವರೇ ಕೂತ್ಕೊಂಡು ನುಡಿಸ್ತಿರ್ತಾರ, ಅವರೇ ಕೂತ್ಕೊಂಡು ಕೇಳ್ತಿರ್ತಾರ, ಅವರೇ ಕೂತ್ಕೊಂಡು ಒಳಗೆ ಪ್ರೇರಣಾ ಕೊಡ್ತಿರ್ತಾರೋ ಬದಲಾಗುಪ್ಪ ಅಂತ, ನಿನಗೆ ಬದಲಾವಣೆಗೆ ಮಾರ್ಗ ತೋರಿಸ್ಲಿಕ್ಕತ್ತಾರೆ ಅಂತ. ಇಷ್ಟು ಸತ್ಸಂಗದ ಕಾರ್ಯದರಿ ಇದು ಸತ್ಸಂಗ. ಅದಕ್ಕವ್ರಂದ್ರು ಐಸಾ ಸತ್ಸಂಗಾಚ ಮಹಿಮಾನ, ಸಂತ ಸಂಗೆ ಹೋತೆ ಜ್ಞಾನ. ನೀವು ಸತ್ಸಂಗದಾಗ ಹೋದ್ಮೇಲೆ ನಿಮಗೆ ಜ್ಞಾನ ಬಂದೇ ಬರ್ತದ. ಯಾಕೆ ನಿಮಗೆ ಜ್ಞಾನ ಬಂದ ಅಂತಂದ್ರೆ, ಜ್ಞಾನ ಬರ್ತದೆ ಯಾಕಂದ್ರೆ ಜ್ಞಾನದ ವಿಚಾರಗಳನ್ನು ಕೇಳಿದ ಕೂಡ ನಿಮ್ಮ ಮನಸ್ಸು ಪ್ರಸನ್ನ ಆಗ್ಲಿಕ್ಕತ್ತದಿಲ್ಲ. ಮತ್ತಿನ್ನು ಪ್ರಸನ್ನೆ ಆಗ್ಲಿಕ್ಕಂದ್ರೆ ನೀವು ಕೇಳೇ ಇಲ್ಲ ಅಂದಂಗ, ಅದು ಬ್ಯಾಸರ ಮಾಡ್ಕೊಂಡು ಕೇಳಿಕತ್ತೀರ ಅಂದಂಗ. ಈಗ ಕೇಳೋರು ಶ್ರವಣಿಕರು ಖುಷಿಲೇ ಆನಂದ ಪಟ್ಕೊಂಡು ಒಂದೊಂದು ಶಬ್ದಗಳನ್ನ, ಇದು ಆತ್ಮಾರಾಮದೊಳಗ ಹೆಂಗ ಕೇಳಬೇಕು ಅನ್ನುವಂತ ಮಾತು ಸಮರ್ಥ ಹೇಳ್ತಾರೆ. 5 ಸಮಾಸದ ಆತ್ಮಾರಾಮ ಗ್ರಂಥದ. ಅದ್ರಾಗ ಅವ್ರಂತಾರ ಚಂಚು ಪಸರೋನ ತೆಂಬುಟಾದರಿ ಅಂತಾರೆ. ಏನು ಜೀವನ ಸಕಳ ಹಿ ಆವೇರಿ ಭೂಮಂಡಳಾಚಿ. ಬಕಪಕ್ಷಿ ನೀರಾಗ ನಿಂತಿರ್ತದ, ಬಾಯಿ ತಕ್ಕೊಂಡು ನಿಂತಿರ್ತದ, ಆ ಹನಿ ನನ್ನ ಬಾಯಾಗೆ ಬೀಳ್ಬೇಕಂತೇಳಿ. ಮತ್ತ ಸಮರ್ಥರಂತಾರ ನೀರಾಗೆ ನಿಂತ ಒಂದು ಹನಿಗೆ ಯಾಕೆ ಅಪೇಕ್ಷೆ ಮಾಡಬೇಕು? ಹೌದಲ್ರಿ? ಹಂಗ ನೀ ಬೇಕಾದಷ್ಟು ಜ್ಞಾನ ಸಂಪನ್ನ ಆಗಿದ್ರು ಸಹಿತ ಇವತ್ತಿನ ಸತ್ಸಂಗ ಪ್ರಸಂಗದಾಗಿ ಏನು ಒಂದು ಚಿಂತನ ನಡೆದದ, ಆ ಚಿಂತನ ಪೂರ್ಣ ಮನನ ಆಗಬೇಕು ಅಂತೇಳಿ ಒಂದೊಂದು ಶಬ್ದಗಳನ್ನು ನಾವು ಏನಪ್ಪಾ ಅಂದ್ರೆ ನುಂಗ್ಕೊತ ಕೊಡ್ಬೇಕು. ನುಂಗಬೇಕಂತಾರ ಅವ್ರು. ಆಗಿಂದಾಗ ನುಂಗಬೇಕು, ಆಗಿಂದಾಗ ಮನನ ಮಾಡ್ಬೇಕು, ಆಗಿಂದಾಗ ನಿಧಿದ್ಯಾಸ ಕೂತಲ್ಲಿ ಇವೆಲ್ಲ ಆಗ್ಬೇಕಂತಾರ. ಇದು ಶ್ರವಣದ ಲಕ್ಷಣ ಏನ್ರಿ? ಅದಕ್ಕೆ ಹಂಗೆ ನಾವು ನೀವುಗಳು ಇಂಥ ಒಂದು ಅವಕಾಶ ಸಮರ್ಥರು ನಮಗೆ ಕೊಟ್ರಲ್ಲ. ಐಸಾ ಸತ್ಸಂಗಾಚ ಮಹಿಮಾನ ಸಂತ ಸಂಗೆ ಹೋತೆ ಜ್ಞಾನ ಸತ್ಸಂಗ ಪರಿತೆ ಸಾಧನ ಆಣಿಕನಾಯಿ. ಮತ್ತೊಂದು ಸಾಧನೆ ಇಲ್ಲಂತಾರ. ಹೇಳಾವ್ ದೊಡ್ಡವಿದ್ದಾನೋ ಸಣ್ಣವಿದ್ದಾನೋ, ಅವ್ ಎಂಥ ಡ್ರೆಸ್ ಹಾಕೊಂಡಾನ, ಅವ್ ಬಡವಿದ್ದಾನೋ ಶ್ರೀಮಂತಿದ್ದಾನೋ, ಅವ್ ಮುದುಕಾಗ್ಯಾನೋ, ಅವ್ ಏನಿದ್ದಾನ ಅನ್ನೋದು ಯಾರಿಗೂ ಅದೇನು ಬಹಳ ಮುಖ್ಯ ಅಲ್ಲ. ಶ್ರವಣಿಕರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಹೇಳುವಂತ ವಿಷಯ ಅವನೊಳಗೆ ಕೂತ್ಕೊಂಡು ನನ್ನ ಸದ್ಗುರುನಾಥ್ ನುಡಿಸಿ ನನಗೆ ಹೇಳಿಕತ್ತಾನಂತ ತಿಳ್ಕೊಂಡು ನಾವು ಭಕ್ತಿಯಿಂದ ಶ್ರವಣ ಮಾಡಿದೇವು ಅಂದ್ರೆ ಪರಿವರ್ತನ ಅನ್ನುವಂಥದ್ದು ಆ ಕ್ಷಣದೊಳಗೆ ಆಗ್ತಂತಾರವರು. ಪರಿವರ್ತನೆ ಆಗಲಿಕ್ಕೆ ಈಗೇನು ಲೋಹ ಪರಿಸಾಚಿ ನಸಾಹೆ ಉಪಮ. ಪರಿಸಿಗಲ್ಲ ಕೆಬ್ಬಣಕ್ಕೆ ಹತ್ತಿದ ಮೇಲೆ 1 ತಿಂಗಳ ಮೇಲೆ ಬಂಗಾರ ಆಗ್ತನ್ರಿ ಅದು. ಪರಿಸಿಗಲ್ಲ ಹತ್ತಿ 1 ತಿಂಗಳ ತಿನ್ನ ಬಂಗಾರ ಆಗಿಲ್ಲ, 1 ತಿಂಗಳರ ಬೇಕಲ್ಲ ಅಂತ ಅನ್ಲಿಕ್ಕೆ ಆಗ್ತದ ಹೇಳ್ರಿ ನೀವು. ಆ ಕೆಬ್ಬಣಕ್ಕ ಸ್ಪರ್ಶಗಲ್ಲ ಹತ್ತು ಅಂದ್ರೆ ಆ ಕ್ಷಣದಾಗ ಬಂಗಾರ ಆಗ್ತದ. ಹಂಗ ಪರಿವರ್ತನ ಅನ್ನುವಂಥದ್ದು ಒಂದೇ ಮಾತಿನಿಂದ ಪರಿವರ್ತನ ಆಗ್ಬೋದು, ಒಂದೇ ಜ್ಞಾನಿಗಳ ವಿಚಾರದಿಂದ ಪರಿವರ್ತನ ಆಗ್ಬೋದು. ಯಾವ ಸಮಯದೊಳಗೆ ಯಾವ ವಿಚಾರ ನಮ್ಮನ್ನು ಪರಿವರ್ತನ ಮಾಡ್ತದೆ ಅಂತ ಹೇಳಿಕೆ ಬರುವುದಿಲ್ಲ. ವಾಲಿ ಕೋಳೆ ಪರಿವರ್ತನ ಆಗ್ಲಿಕ್ಕೆ ಏನೂ ಕಾರಣ ಬೀಳಿಲ್ಲ. ಇದೇನು ಮಾಡ್ಲಿಕ್ಕತ್ತೀವೋ ವಾಲ್ಯ ಅಂತ ಹೇಳಿ ನಾರದ್ರು ಬಂದ್ರು. ಪಾಪ ಮಾಡ್ಲಿಕ್ಕತ್ತೀವಿ, ಪಾಪ ಗೊತ್ತಿಲ್ಲ ಅಂದವ. ನನಗೆ ಪಾಪ ಪುಣ್ಯ ಏನೂ ಗೊತ್ತಿಲ್ಲ, ಪಾಪ ಭಾಳ ಕೆಟ್ಟು ನಾಳೆ ಯಮದಂಡನ ಯಮಶಾಸನದಾಗ ಭಯಂಕರ ತ್ರಾಸ ತಗೋಬೇಕಾಗ್ತದ, ಭಾಳ ತ್ರಾಸ ಕೊಡ್ತಾರ, ಈ ಪಾಪ ಬಿಡು ಅಂತಾರ. ನಾ ಒಬ್ಬನೇ ಮಾಡ್ಲಿಕ್ಕತ್ತ, ನಮ್ಮ ಹೆಂಡ್ರು ಮಕ್ಕಳ ಸಂಬಂಧ ಮಾಡ್ಲಿಕ್ಕತ್ತೀನಿ ಅಂದ ಕೂಡಲೇ ನಾರದ್ರ ಅಂತಾರ, ಏನು ಹುಚ್ಚಿದ್ದೀವೋ ನಿನ್ನ ಪಾಪನ್ಯಾಗ ಅವ್ರ್ಯಾಕೆ ಭಾಗಿಯಾಗ್ತಾರೋ ಅಂತಂದ್ರು ಅವರು. ಕೇಳ್ಕೊಂಡು ಬಾ ಬೇಕಾರ ಅಂತ ಅಂದ್ಕೂಳೆ ಹಂಗಾರ ನೀವು ಓಡಿ ಹೋಗಂಗೆ ಕಾಣಿಸ್ತಿ ಅಂತೇಳಿ ಗಿಡಕ್ಕೆ ಕಟ್ಟಿ ಹೋಗಿ ಮನೆಗೆ ಹೋದ. ಹೆಂಡತಿ ಕೇಳಿದ, ಮತ್ತು ನಾ ಹಿಂಗೆಲ್ಲ ಬಡ್ಕೊಂಡು ತರ್ಲಿಕ್ಕತ್ತೀನಿ, ಮತ್ತು ಆ ದೊಡ್ಡ ಪಾಪ ಅಂತ ಹೇಳಿಕತ್ತಾರ. ಒಬ್ಬರು ವೀಣಾ ತೊಗೊಂಡು ಬಂದಾರ, ಮತ್ತು ನೀವು ಅದಕ್ಕೆ ಭಾಗಿಯಾಗ್ತಿರೋ ನಮ್ಮ ಪಾಪನಾಗಾದ್ರು ನಾವ್ಯಾಕೆ ಭಾಗಿಯಾಗನು ಅಂದಕ್ಕಿ. ಮಾಡ್ಕೊಂಡು ನೀ ದುಡ್ದರ ತೊಗೊಂಡು ಬಾ, ಹೊಡೆದರ ತೊಗೊಂಡು ಬಾ, ನನಗೇನು ಮಾಡೋದು ಅಂತ ಅಂದ್ಲಕ್ಕಿ. ಆವಾಗ ಒಮ್ಮೆ ಇಷ್ಟೇ ಮಾತಿನಿಂದ ಅವನ ಒಳಗೆ ಪ್ರಕಾಶ ಆಗಿಬಿಡ್ತು. ನಾರದ್ರ ಕರುಣಾದಿಂದ ಕೇವಲ 2 ಅಕ್ಷರ ರಾಮನಾಮ ಹೇಳಿದರು. ಇವತ್ತಿನ ದಿವಸ ಯಾವುದ್ರ ಬಗ್ಗೆ ಸಮರ್ಥ ಹೇಳಿಕತ್ತಲ್ಲ ಅದೇ ರಾಮ, ಅದು ಸೀದಾ ಅಲ್ಲಿಗೆ ಬರಲಿಲ್ಲ. ಅವನು ಇಂಥ ದುಷ್ಟ ಮರ ಅಂತೇಳಿ 2 ಮರದ ನಡು ಕೂಡಿಸಿ ಆ ಮರ ಈ ಮರ ಅನಿಸಿ ರಾಮ ಅಂತೇಳಿ ವಾಲ್ಮೀಕಿ ಋಷಿ ಅದ. ಇಂಥ ರಾಮ ಮಹಿಮೆ ಅದ ಅಂತಾರ. ಅದಕ್ಕೆ
ಮೊದಲು ಮಾಡ್ಬೇಕಾರೆ ಆದ್ರೆ ಸ್ವಲ್ಪ ದೇಹ ದಂಡನ ಮಾಡೋ ಸಂಬಂಧ. ಈಗ ಆನಿ ಪಳಗಿಸೋ ಸಂಬಂಧ ಏನ್ ಮಾಡ್ತಾರ, ಒಂದು ತೆಗೆದಿರ್ತಾರ ದೊಡ್ಡದು, ಅದ್ರ ಮ್ಯಾಲೆ ಎಲ್ಲ ಗಿಡ ತಪ್ಪಲ ಗಿಪ್ಲ ಹಾಕಿರ್ತಾರ. ಅದು ಆನಿ ಹೊಡ್ಕೋತ ಬರ್ತದ, ಈಚೆ ಕಡೆ ದಂಡಿಗೆ ಒಂದು ಹೆಣ್ಣು ಆನಿ ನಿಂದಿರಿಸಿರ್ತಾರ. ಅವಾಗ ಈ ಆನಿಗೆ ಭೇಟಿ ಆಗ್ಬೇಕಂತೇಳಿ ಓಡಿ ಬರ್ತದ. ಈಗ ಹೆಂಗ ವಿಡಿಯೋ ಇದು ಏನಂದ್ರಲ್ಲ ಮೊಬೈಲ್ನಾಗ ಹೊಡ್ಕೋತಾರ ನೋಡಿ, ಸೆಲ್ಫಿ ಹೊಡ್ಕೋ ಸಂಬಂಧ ಎಷ್ಟೋ ಮಂದಿ ನೆದ್ಯಾಗಿ ಬಿದ್ಸತ್ತಾರ. ಏನ ಅದು ಹೆಂಗ ಏನ್ ಸರ್ಕೋತ ಹೋಗಿ ಬಿದ್ದುಬಿಟ್ಟ, ಅಕ್ಕೆರೆ ಬಿದ್ದಾಳ, ಅವರೇ ಬಿದ್ದಾನ, ಹೌದಲ್ರಿ? ಹಂಗ ಇದು ಹೋಗ್ತದ, ಓಡಿ ಹೋಗುವ ಹೊತ್ನಾಗ ಅದು ತೆಗಿನಾಗಿ ಬೀಳ್ತದ. ಬಿದ್ದ ಮ್ಯಾಲ ಹೊರಗಿನಿಂದ ಮ್ಯಾಲಿನಿಂದ ಕುತ್ಕೊಂಡು ಅದಕ್ಕೆ ಏನಪ್ಪಾ ಅಂದ್ರೆ ಶಿಕ್ಷಾ ಮಾಡಿ ದಂಡನ ಮಾಡಿ ಅದನ್ನು ಪಳಗಿಸ್ತಾರ. ಹಂಗ ನಮ್ಮ ಮನಸ್ಸಿನ ಪಳಸ್ಲಿಕ್ಕೆ ಸ್ವಲ್ಪ ಮಾಡಬೇಕು. ಇದರ ಅರ್ಥ ಬರೀ ಅದನ್ನೇ ಮಾಡ್ಕೋತ ಕೂಡಬಾರ್ದು ಅನ್ನುವಂಥದ್ದು ಸಮರ್ಥರ ವಿಚಾರ. ಈಗ ನೋಡ್ರಿ, ದಿಂಡಿ ಪಾದಯಾತ್ರೆ ಅಂತ ಮಾಡ್ತಾರ. ಈಗ ಎಲ್ಲ ಕಡೆ ಮಾಡ್ತಾರೆ, ವಾರಕರಿಯವರು ಮಾಡ್ತಾರೆ, ನಾವು ಮಾಡ್ತಿದ್ದೆವು. ಆಮೇಲೆ ಚಿದಂಬರ ಮಹಾಸ್ವಾಮಿಗಳ ಇದು ನೋಡ್ತೀವಿ. ಎಲ್ಲಿ ನೋಡಿದಲ್ಲಿ ನಡ್ಕೋತ ಭಗವಂತನ ಒಂದು ಬೆಟ್ಟಿಗೆ ನಡ್ಕೋತ ಹೋಗ್ತಿರ್ತಾರೆ, ಪಾದಯಾತ್ರೆ ಅಂತಾರೆ. ಯಾಕೆ ಮಾಡ್ತಾರಂದ್ರೆ ಅದು ಲಾಭದ ಅಂತಾರರು. ಇವ್ರು ತುಕಾರಾಮ್ ಮಹಾರಾಜರಂತಾರ, ಕಾಯ ವಾಚ ಮನೆ झाला विष्णुदास, काया वाचा मने झाला विष्णुदास, काम क्रोध त्यास बाधितना, काम क्रोध त्यास बाधितना, विश्वासी तो करी स्वामीवरी सत्ता, सकल भोगिता होय त्यांचे, तुका म्हणे चित्त करावे निर्मळ, येऊनी ಗೋಪಾಳ ರಾಹೆ तेथे. ತುಕಾರಾಮ್ ಮಹಾರಾಜರಂತಾರ, ಶರೀರದಿಂದ, ವಾಣಿಯಿಂದ, ಕಾಯ ವಾಚ ಮನೆ ಮನಸ್ಸಿನಿಂದ, ಈ ಮೂರರಿಂದ ನೀವು ಭಗವಂತನ ಸೇವೆ ಮಾಡ್ಲಿಕ್ಕತ್ತೀರ ಅಂದ್ರೆ ಏನು ಪ್ರಾಪ್ತಿ ಆಗ್ತದಂದ್ರ ನಿಮ್ಮಲ್ಲಿ ಅಹಂಕಾರ ಅನ್ನುವಂಥದ್ದು ಹೋಗಿ ಬಿಡ್ತದಂತಾರ. ಅದಕ್ಕೆ ದಿಂಡಿಯೊಳಗೆ ನೋಡ್ರಿ ನೀವು, ಪಾದ ಇಂದ್ರಿಯಗಳನ್ನು ದುಡಿಸೋದಾಗ್ತದ, ಮನಸ್ಸಿನಾಗ ಅದೇ ಚಿಂತನದೊಳಗೆ ಇರ್ತೇವೆ, ನಾಮಸ್ಮರಣೆ ಬಾಯಿಲೆ ಆಗ್ತಿರ್ತದ. ಈ ದಿಂಡಿ ಪಾದಯಾತ್ರೆ ನಾವು ಹೋಗಿ ಬಂದೇವೆ ಅಂದ್ರೆ ನಮ್ಮಲ್ಲಿರುವಂಥ ಅಹಂಕಾರ ಅಳದು ಹೋಗ್ತದ. ಹಿಂಗೆಲ್ಲ ಉದ್ದೇಶ ಇಟ್ಕೊಂಡು ಇಟ್ಟಾರ. ಆದ್ರೆ ಬರೇ ನೀವು ಅಡ್ಡಾಡ್ಕೊತ ಕೂತ್ರು ಕೆಲಸ ಆಗೋದಿಲ್ಲ ಅಂತಾರ. ಕುತ್ಕೊಂಡು ನಾಮಸ್ಮರಣೆ ಅಂತರೂ ಮಾಡ್ಲಿಕ್ಕೆ ಬೇಕು. ಬರೀ ಕೇವಲ ದಂಡನ ಮಾಡ್ಕೊತ ಕೂಡಬೇಡ್ರಿ ಅಂತಾರ. ಇದ್ರಾಗ ಗರುಡ ಪುರಾಣದಾಗ ಒಂದು ಶ್ಲೋಕ ಅದ ರೀ, ದೇಹ ದಂಡನ ಮಾತ್ರೇನ ಕಾಮುಕ್ತಿರ ವಿವೇಕಿ ನಾಮನ್, ವಲ್ಮೀಕ ತಾಡನ ದೇವ ಮೃತ ಕ್ರೋತ್ರ ಮಹೋರಗ. ಬರೇ ದೇಹ ದಂಡನ ಮಾಡ್ಕೊತ ಕೂತ್ರ ಏನಾಗ್ತದ, ಮುಕ್ತಿ ಆಗ್ತಾನಂತ ಕೇಳ್ತಾರ ಅವರು ಗರುಡ ಪುರಾಣದಾಗ. ಅವ್ರಂತಾರ, ಈ ಹಾವಿನ ಹುತ್ತಿರ್ತದ, ಒಳಗೆ ಹಾವು ಇರ್ತದ, ಬರೇ ಹುತ್ತು ಬಡ್ಕೋತ ಕೂತ್ರ ಹಾವು ಸಾಯ್ತಾನ ಅಂತಾರ. ಹುತ್ತು ಬಡ್ಕೋತ ಕೂತ್ರ ಹಾವು ಸಾಯೋದಿಲ್ಲ. ಹಂಗ ಬರೇ ನೀ ದೇಹ ದಂಡನ ಮಾಡ್ಕೋತ ಕೂತಿ ಅಂದ್ರೆ ಒಳಗಿನ ಮನಸ್ಸಿನ ವಿಕಾರಗಳು ಹೋಗ್ಬೇಕಲ್ಲ. ಅದಕ್ಕೆ ನೀನು ಅದು ಹೋಗ್ಬೇಕಾದ್ರೆ ನಾಮಸ್ಮರಣೆಯನ್ನೇ ಮಾಡಬೇಕು ಅಂತ ಹೇಳ್ಕೊತ ಸಮರ್ಥರು ಇಲ್ಲಿ ನಮಗೇನು ಹೇಳ್ಬೇಕಾಗಿದೆ ಅಂದ್ರೆ, ಸ್ವಲ್ಪ ನಿಮ್ಮ ಜಡತ್ವವನ್ನು ಕಳ್ಕೋ ಸಂಬಂಧ ಕೆಲವೊಂದಿಷ್ಟು ದಂಡನ ಮಾಡ್ರಿ, ಆದ್ರೆ ಇದನ್ನ ಮಾಡ್ಕೋತ ಕೂಡಬೇಡ್ರಿ ಅಂತಾರವ್ರು. ಅದನ್ನೇ ಮಾಡ್ಕೋತ ಕೂಡುದು, ಉಪವಾಸ ವನವಾಸ, ಯಾಕೆ ಕಾಲನ್ ಚಪ್ಪಲ್ ಇಲ್ದ ಅಡ್ಡಾಡುದಂತ. ಕಾಲನ್ ಚಪ್ಪಲೇ ನಾವು ಚಪ್ಪಲ್ ಬಿಟ್ಟಿವ್ರಿ, ಚಪ್ಪಲ್ ಬಿಟ್ಟವ ಅಂತಂದ್ರೆ ಕಾಲಾಗ ಚಪ್ಪಲ್ ಹಾಕೊಳ್ಳೋದು ಅಡ್ಡಾಡಿದ್ರೆ ಭಗವಂತ ಒಲಿತಾನನ್ರಿ? ಮತ್ತಷ್ಟು ಕಾಲಿಗೆ ಗುಳ್ಳಿ ಹೇಳ್ತಾವ, ಮತ್ತೊಂದು ಏನ್ರ ಗುದುಮರಿಗೆ ಹಾಕೊಂಡು ಕೊಡ್ತದ, ಇನ್ಫೆಕ್ಷನ್ ಆಗ್ತದ, ಮತ್ತೆ ಒದ್ದಾಡ್ಕೋತ ಕೂಡುದಾಗ್ತದ. ಇವ್ಯಾವು ಬ್ಯಾಡ ಅಂತಾರವ್ರು. ಇವ್ಯಾವು ಬ್ಯಾಡ, ಸುಮ್ಮನೆ ಇವನ್ ಯಾಕೆ, ಇದರಿಂದ ಏನಾಗುದಿಲ್ಲ ಅಂತ, ಇದರಿಂದ ಏನಾಗುದಿಲ್ಲ. ಏನಾಗಬೇಕಾಗ್ಯದ ಅದು ನಾಮಸ್ಮರಣೆಯಿಂದ ಆಗ್ತದೆ ಅಂತೇಳಿ ಅವ್ರು ಹೇಳುವ ಹೊತ್ನಾಗ ಅವ್ರಂತಾರ, ಸದಾಶಿವ ಚಿಂತಿತ ಸೇ ದೇವದೇವ. ಸ್ವತಃ ಶಿವನೇ, ಮಹಾಶಿವನೇ ಯಾವಾಗಲೂ ನಾಮಸ್ಮರಣೆ ಒಳಗಿದ್ದಾನ. ವಾರಣಾಸಿ ಪುಣ್ಯಕ್ಷೇತ್ರ ಅನ್ಸ್ಕೊಂಡದದು. ಯಾಕಂದ್ರೆ ಮುಕ್ತಿ ಕೊಡೋ ಸಂಬಂಧ ಶಿವ ಅಲ್ಲಿ ಯಾರು ದೇಹ ಬಿಡ್ತಾರ ಅವ್ರ ಕಿವ್ಯಾಗ ರಾಮನಾಮವನ್ನೇ ಹೇಳ್ತಾನಂತ. ಏನ್ರಿ? ಯಾಕಂದ್ರೆ ರಾಮನಾಮದ ಮೇಲೆ ಇಷ್ಟೊಂದು ಪ್ರೀತಿ ಅದಲ್ಲ, ಆ ನಾಮಸ್ಮರಣೆ ಇಲ್ಲಾರ್ದ ಒಂದು ಕ್ಷಣ ಇರುವುದಿಲ್ಲ ಅವ.
ರಾಮ್ 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 ರಾಮ್. ಇದು ಏನಾಗ್ತದ್ರೆ ಒಂದು ಭಾಗವತ್ನಾಗ ಒಂದು ಇದು ಬರ್ತದೆ, ನಿಮಗೂ ಗೊತ್ತಿರ್ಬೇಕು. ಈ ಸಮುದ್ರ ಮಂಥನ ಅಂತ ಒಂದು ಬರ್ತದೆ ನೋಡ್ರಿ. ಸಮುದ್ರ ಮಂಥನ ಮಾಡ್ಬೇಕಂತೇಳಿ ದೇವತೆಗಳು ಮತ್ತು ರಾಕ್ಷಸರು ಈ ಐಡಿಯಾ ಯಾರು ತೆಗಿತಾರ? ದೇವತೆಗಳು ತೆಗಿತಾರ. ದೇವತೆಗಳು ಒಂದು ಸ್ವಲ್ಪ ಐಡಿಯಾ, ಇವು ರಾಕ್ಷಸರು ಬಂದಿದ್ದು ಏನ್ರಿ, ಅವ್ರಿಗಂತಾರ ನೋಡಿಲೆ ಸಮುದ್ರ ಮಂಥನ ಮಾಡಿದೇವಂದ್ರ ಅಲ್ಲೇ ಅಮೃತ ಮಾಡ್ತದ, ನೀವು ಅಷ್ಟು ಅರ್ಧ ನೀವು ಕುಡಿಯಾಕಂತ್ರಿ, ಅರ್ಧ ನಾವು ಕುಡಿಯೋಣ ಅಂತ ಹೇಳ್ಕೊಂಡ ಅವ್ರನ್ನ ಏನಪ್ಪಾ ಅಂದ್ರೆ ಆದಿಶೇಷನ ಸರ್ಪ್ ಮಾಡ್ಕೊಂಡ ಆ ಮೇರುಗಿರಿಗೆನೆ ಏನಪ್ಪಾ ಅಂದ್ರೆ ಸುತ್ತಕೊಂಡ ಆ ಕಡೆ ರಾಕ್ಷಸರು ಜಗಲಿಕ್ಕತ್ತಾರ, ಈ ಕಡೆ ಇವ್ರು ಜಗಲಿಕ್ಕತ್ತಾರ. ಅದು ರಾಕ್ಷಸರನ್ನ ಬಾಯಿ ಕಡೆ ಜೋಡಿಸಿರ್ತಾರೆ. ದೇವತೆಗಳು ಭಾಳ ಶಾಣ್ಯಾರವ್ರು, ಒಂದ್ ಸ್ವಲ್ಪ ಶಾಣ್ಯಾರ ಇದ್ದವ್ರು ಇಂಥವೆಲ್ಲ ಮಾಡತ್ತಾರ. ಅವು ಪಾಪ ನಮಗೂ ಅಮೃತ ಕೊಡ್ತಾರ, ನಮಗೂ ನಮಗ್ ಮರಣ ಅನ್ನೋದು ಬೇಕಾಗುದಿಲ್ಲ, ಈ ತಪಸ್ಸರ ಯಾಕೆ ಗೋಧುಮರಿಗೆ ಒಂದಿಟ್ಟು ಅದನ್ನ ಕುಡಿದು ಬಿಡೋಣ, ಇವ್ರನ್ನೆಲ್ಲಾರನು ಬರೋಬ್ಬರಿ ಇದು ಮಾಡೋಣ ಅಂತ ಅವು ಬಡ್ಕೊಂಡು ಜಗ್ಗೆಲ್ಲಕ್ಕೆ ಶುರು ಮಾಡ್ತಾವ. ಖರೆ ಅಮೃತ ಹುಟ್ಟಕ್ಕಿಂತ ಮೊದಲು ಹಾಲ ವಿಷ ಅವು ಬಂದ್ಬಿಡ್ತದ. ಹಾಲ ವಿಷ ಅಂದ್ರೆ ಹೆಂಗಿರ್ತದಂದ್ರ ಅದು ಈ ಸಾದಾ ವಿಷದ ಗತಿ ಅಲ್ಲಿ, ಇವೇನು ಹೊರಗೆ ಸಾಯ್ಲಿಕ್ಕೆ ಅಂತೇಳಿ ಬಳಸ್ತಿರ್ತಾರಲ್ಲ ಅದಲ್ಲ. ಇವು ಒಂದು ಅವು ತಗೊಂಡು ಒದ್ದಾಡ್ತಾವ, ಹಿಂದಾಗಡೆ ತಗೋತಾವ, ಹಿಂದಾಗಡೆ ದವಾಖಾನ್ಯಾಗ ಒದ್ದಾಡ್ತಾವ, ಯಾಕಂದ್ರೆ ಲಘು ಸಾಯುದಿಲ್ಲ ಅವು. ಅದು ಹಾಲ ವಿಷ ಅಂದ್ರೆ ಹೆಂಗಿರ್ತದ ಅಂದ್ರ ಅದು ಬರೇ ಒಂದು ಹನಿ ನೆಲದ ಮೇಲೆ ಬಿದ್ರು ಸಹಿತ ಆ ಭೂಮಿ ಎಲ್ಲ ಸುಟ್ಟು ಹೋಗ್ತಿರ್ತದ. ಇಡೀ ಪೃಥ್ವಿನೇ ಏನಪ್ಪಾ ಅಂದ್ರ ಆ ವಿಷದಿಂದ ದಹಿಸಿ ಹೋಗುವಂತ ಒಂದು ಪ್ರಸಂಗ ಬಂದ್ಬಿಡ್ತದ. ಅವಾಗ ಎಲ್ಲಾ ದೇವತೆಗಳಿಗೆ ಚಿಂತೆ ಎತ್ತಿ ಬಿಡ್ತದ, ನಾವೇನೋ ಮಾಡ್ಲಿಕ್ಕೆ ಹೋದೆವು, ಏನೋ ಆತಲ್ಲ ಅಂತೇಳಿ. ಅವಾಗ ಇದು ಹೆಂಗ್ ಮಾಡಬೇಕು ಅಂತಂದಾಗ ಮತ್ತೆ ಸದಾಶಿವನಂತೆಲ್ಲ ಹೋಗ್ತಾರೆ, ಶಿವನಂತೆಲ್ಲ ಹೋಗ್ತಾರ, ಹಿಂಗರೆ ಆಗ್ಯದ ಮತ್ತೆ ಹೆಂಗಿನ್ನ ಇದರಿಂದ ರಕ್ಷಣೆ ಮಾಡ್ಬೇಕು ನೀನೇ ಅಂದ ಕೂಡಲೇ ಮತ್ತೆ ನೀವೆಲ್ಲರೂ ನಿಮ್ಮೆಲ್ಲರದು ಇದು ಆಸೆ ಇತ್ತಂದ್ರೆ ನಿಮಗೂ ಅದು ಉಪಕಾರ ಆಗ್ತಿತ್ತಂದ್ರೆ ನಾ ಸೇವನೆ ಮಾಡ್ತಂತ. ಭೋಳೆ ಸ್ವಭಾವ ಅದಾವ, ಉಳ್ಕಿದ ದೇವರುಗಳು ವಿಚಾರ ಮಾಡ್ತಿರ್ತಾರ, ಇವ್ ಶಿವ ಅಲ್ಲ ಭೋಳೆ ಸ್ವಭಾವ ಅದಾವ. ಕುಡಿತನ ಅಂತ ಅಂದ್ಬಿಟ್ಟ, ಕುಡಿತನ ಅಂದ ಕೂಡಲೇ ಕುಡಿದು ಕೂಡಲೇ ಅದು ಏನಾಗ್ಬಿಡ್ತು ಅಂದ್ರೆ ಯಾವಾಗಲೂ ರಾಮ್ 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 ಅಂತೇಳಿ ನಾಮಸ್ಮರಣೆ ಮಾಡ್ತಿದ್ದಲ್ರಿ, ಆವಾಗ ಅದು ವಿಷ ತಳಗೆ ಹೋಗಲ್ತಾ ಆಗ್ತದ. ಈಗ ನಾವೇ ನೋಡ್ರಿ ಮಾತಾಡ್ಕೊತ ತಿಂದ್ರೆ ಹೋಗುದಿಲ್ಲ, ಅದು ಮಾತು ಬಂದ್ ಮಾಡಿದಾಗೆ ಅದು ಹೋಗ್ತಿರ್ತದ. ಒಂದು ಮಾತನೇ ನಡೀತಾವ, ಇಲ್ಲಕಂತ ತಿನ್ನುದರ ನಡೀತದ. ನಾವಂತೇವ್ ಮಾತಾಡ್ಕೊತ ಊಟ ಮಾಡ್ತೇವ, ನುಂಗು ಹೊತ್ನಾಗ ಮಾತ್ರ ಮಾತು ಬಂದೇ ಇರ್ತದ ನಮ್ದು, ಇಲ್ಲಕ ನುಂಗ್ಲಿಕ್ಕೆ ಬರುದಿಲ್ಲ. ಹಂಗ ಆ ರಾಮ್ ಅನ್ನುವಂತ ರಾಮನಾಮಸ್ಮರಣೆಯಿಂದ ಗಂಟಲ್ದಾಗೆ ಉಳಿದು ಬಿಡ್ತದ. ಒಳಗೆ ಹೋದ್ರ ಅವಾಗ ಏನ್ರ ಆಗ್ತಿರ್ತದ, ಒಳಗೆ ಹೋಗಿಸಿಕೊಡುದಿಲ್ಲ ಅದು, ಆದ್ರೆ ಸಂಕಟ ಆಗ್ತದ. ಆ ರಾಮನಾಮದಿಂದ ಆ ಸಂಕಟನೂ ಹೋಗಿಬಿಡ್ತದ. ಅದಕ್ಕೆ ಅವಾಗ ಕಂಠ ನೀಲೆಯಾಗಿದ್ದಕ್ಕೆ ನೀಲಕಂಠ ಅಂತಂತಾರೆ ಏನ್ರಿ. ಇದು ಭಾಗವತ್ನೊಳಗೆ ಬರುವಂತ ಕತಿ ಎಲ್ಲರಿಗೂ ಗೊತ್ತದ. ಅಂದ್ರೆ ನಾಮಸ್ಮರಣೆ ಮಹತ್ವ ಎಷ್ಟದ ನೋಡ್ರಿ ಅಂತ, ಇದು ಎಷ್ಟದ. ಅದಕ್ಕೆ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಅಂತಾರವ್ರು. ನೀವು ಯಾವಾಗರೆ ಮಾಡಬೇಡ್ರಿ, ಟಿವಿ ಸೀರಿಯಲ್ದ ಯಾವಾಗ ಇದು ಮಾಡ್ತಾರಲ್ಲ, ಏನದ ಅಡ್ವರ್ಟೈಸ್ ಹಚ್ತಾರಲ್ಲ, ಅವಾಗ ನಾಮಸ್ಮರಣೆ ಮಾಡ್ತಾ ಅಂತೇಳಿ ಸೀರಿಯಲ್ ನೋಡುದು, ಅಡ್ವರ್ಟೈಸ್ನಾಗ ಒಂದು 4 ನಾಮಸ್ಮರಣೆ ಮಾಡೋದು, ಹಿಂಗ್ ಮಾಡಿದ್ರೆ ನಾಮಸ್ಮರಣೆ ಹತ್ತುಲ್ಲ ಅಂತಾರ. ಅದ್ರ ಸಂಬಂಧ ಎಲ್ಲಾನು ಬಿಡಬೇಕು. ಯಾವುದು ಸಮಸ್ಯೆ ಬರಲಾರ್ದಂತ ಒಂದು ಸಮಯ ನೋಡ್ಬೇಕು. ಸಮಯ ನೋಡಿ ಕೂತ್ಕೊಂಡು ನಾಮಸ್ಮರಣೆ ಮಾಡ್ಬೇಕಂತಾರ. ಏನ್ರಿ ನಮಗ್ ಸಮಯನೇ ಸಿಗುದಿಲ್ಲ, ಸಮಯ ಯಾಕೆ ಸಿಗುದಿಲ್ಲ ಅಂತಾರ. ಟಿವಿ ನೋಡ್ಲಿಕ್ಕೆ ಸಿಗ್ತದ, ಸೀರಿಯಲ್ ನೋಡ್ಲಿಕ್ಕೆ ಸಿಗ್ತದ, ಮತ್ತು ಗೊಳ್ಳು ಮಾತಾಡ್ಲಿಕ್ಕೆ ಸಿಗ್ತದ, ಪೇಪರ್ ಓದ್ಲಿಕ್ಕೆ ಸಿಗ್ತದ. ಊಟ ಅಂತೂ ಏನು ಒಂದೊಂದು ತಾಸು ಗಟ್ಲೆ ಊಟ ಮಾಡ್ಕೊತ ಕೊಡ್ತಾರ ಒಬ್ಬೊಬ್ರು. ಏನು ಗಣಪತರಾವ್ ಮಹಾರಾಜರು ಅಂತಿದ್ರಂತ, ನಿಮಗೆ ಒಟ್ಟ ಸಮಯ ಸಿಗುದಿಲ್ಲ ಅಂತಿರ್ಲ, ಒಂದು ದಿವ್ಸಕ್ಕೆ 4 ತಾಸು ನಿಮಗೆ ನಾನೇ ತೆಗೆದು ಕೊಡ್ತೇನೆ. ನೀವು ಎಲ್ಲದ್ರಾಗೂ ಕಡಿಮೆ ಮಾಡ್ರಲ್ಲ. ಈ ಕಡೆ ಮೊಬೈಲ್ ನೋಡೋದು, ಈ ಕಡೆ ತಿನ್ನೋದು, ತಾಸಿಗೆ ಒಂದು ತುತ್ತಿದ್ರೆ ಮತ್ತೆ ತಾಸು 2 ತಾಸು ಆಗ್ತಾ ಇಲ್ಲ ಊಟಕ್ರಿ. ಈಗಿನ ಮಕ್ಕಳಿಗೆ ಹಂಗೆ ತಾಯಿ ಅಂದ್ರೆ ಕಲಿಸಿ ಬಿಡ್ತಾರ. ತಿನ್ನಿಸ್ಬೇಕಾದ್ರೆ ಮೊದಲು ಅದ್ರ ಮುಂದೆ ಮೊಬೈಲ್ ಹಿಡಿದು ಬಿಡುದು. ಅವು ಅದನ್ನ ನೋಡ್ಕೋತ ಇರ್ತಾವ, ಇವರು ಅದನ್ನ ನೋಡ್ತಿರ್ತಾರ. ಮತ್ತೆ ಇವ್ರಿಗೂ ಅದೇನು ಬರೇ ಹುಡುಗರಷ್ಟ ನೋಡ್ಲಿ ಅಂತಿಲ್ಲ, ತಮಗೆ ಯಾವ್ದು ಬೇಕು ಅದನ್ನೇ ಹಚ್ಚಿರ್ತಾರ. ಅವಕ್ಕೇನು ಗೊತ್ತದ ಅದು, ಅವೇನೋ ಸುಮ್ಮ ಅದು ಆ ಗದ್ದಲ್ದಾಗ ಬಾಯಾಗ ಹಾಕ್ತಿರ್ತಾರ. ಎಷ್ಟು ತುತ್ತು ಹಾಕ್ತಿರ್ತಾರ ಅಂದ್ರೆ ಒಮ್ಮೊಮ್ಮೆ ಹಾಕಿದ್ರಂದ್ರೆ ಅವಕ್ಕೆ ಬಾಯಾಗ ತುಂಬೆ ಹಾಕಿಬಿಟ್ಟಿರ್ತಾರೆ, ಇವ್ರಿಗೆ ಗೊತ್ತೇ ಆಗುದಿಲ್ಲ. ಪಾಪ ಅದು ಒದ್ದಾಡ್ತಿರ್ತದ, ಅದು ಇಷ್ಟು ತುತ್ತು ಹೆಂಗೆ ನುಗ್ಗಲಿ ಅಂತೇಳಿ. ಅಂದ್ರೆ
ಇವು ಹುಟ್ಟಿದ ಕೂಡಲೇ ನಾವು ಇಂಥ ಸಂಸ್ಕಾರ ಕೊಟ್ಟೇವಂದ್ರೆ ಮತ್ತು ತಾಸು ಯಾಕೆ 2 ತಾಸುಗಟ್ಲೆ ಮುಂದೆ ಆಗೈತದ. ಈಗ ನೋಡ್ಬೇಕು, ನೀವು ಮೊಬೈಲ್ ತಗೊಂಡು ಬಾತ್ರೂಮಿಗೆ ಹೋಗಿ ಸ್ನಾನಕ್ಕೆ ಹೋಗ್ಬೇಕಾದ್ರೂ ಮೊಬೈಲ್ ತಗೊಂಡು ಹೋಗ್ತಾರೆ. ಏನು ಮಾಡೋದಿರ್ತದೆ ಸ್ನಾನ ಮಾಡಿ ಬರೋದು ಬಿಟ್ಟು? ಇದಕ್ಕಿಂತ ಇನ್ನ ಕೆಲವೊಂದು ಸಮಯಗಳು ನಾವು ಹೇಳಬಾರ್ದು, ಅಂಥದ್ರಾಗೂ ಸಹಿತ ಮೊಬೈಲ್ ಬಿಟ್ಟು ಹೋಗುದಿಲ್ಲ ಅಂದ್ರೆ ಏನದ ಹೇಳ್ರಿ ನೀವು. ಅದಕ್ಕೆ ಈ ಸಂಸ್ಕಾರ ಸರಿಯಾಗಿದ್ರೆ ಮಾತ್ರ ಪರಮಾರ್ಥ ಸಾಧಿಸ್ತದ ಹೊರತಾಗಿ ಸಂಸ್ಕಾರಹೀನರಿಗೆ ಪರಮಾರ್ಥ ಇಲ್ಲೇ ಇಲ್ಲ ಅಂತ. ನಾವೆಲ್ಲ ಇದನ್ನು ಮಾಡೋದು ಅದಕ್ಕೆ ಸಂಸ್ಕಾರವಂತರಾಗಿ ನಾವು ಬಾಳಬೇಕಾಗಿದೆ. ಇನ್ನು 74ನೇ ಶ್ಲೋಕಕ್ಕೆ ನಾವು ಹೋಗೋಣ. ಆ ಶ್ಲೋಕನಾಗ ಸಮರ್ಥರಂತಾರ ಏನಪ್ಪ ಅಂದ್ರೆ, ಬಹುತಾಪರಿ ಸಂಕಟೆ ಸಾಧನಾಚಿ ವೃತ್ತೇದಾನ ಉದ್ಯಾಪನೆ ತೀಧನಾಚಿ ದಿನಾಚ ದಯಾಳು ಮನಿ ಆಟವಾವ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಇವೆಲ್ಲ ಶ್ಲೋಕದಾಗ ಒಂದು 10 ಶ್ಲೋಕದಾಗ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಅಂತೇಳಿ ಸಮರ್ಥರು ಒತ್ತಿ ಅದನ್ನೇ ಹೇಳಿಕತ್ತಾರೆ. ಯಾಕಂದ್ರೆ ಪ್ರಭಾತ ಕಾಲದೊಳಗೆ ಮಾಡುವಂತ ಒಂದು ತಾಸು ನಾಮಸ್ಮರಣೆ ಇಡೀ ದಿವ್ಸನಾಗ ಮಾಡಿದಂತ 4 ತಾಸಿನ ನಾಮಸ್ಮರಣೆಗೆ ಸಮ ಇರ್ತದೆ. ಯಾಕಂದ್ರೆ ಇಡೀ ದಿವ್ಸನಾಗ ನಾವು 108 ಉಪಾಧಿಗಳನ್ನ ಹಾಕೊಂಡ ಮನಸ್ಸಾದ್ರ ಎಲ್ಲ ಗದ್ದಲಾದಾಗ ನೀವು 4 ತಾಸು ಮಾಡಿದ್ರು ನಿಮಗೆ ಒಂದು ತಾಸು ಸಹಿತ ಅದು ಹತ್ತುದಿಲ್ಲ. ಆದ್ರೆ ನೀವು ಪ್ರಭಾತ ಕಾಲ ನಸಿಕ್ನೆ ಎದ್ದು ನೀವು ಮಾಡಿ ನೋಡ್ರಿ, ನೀವು ಆರಾಮ್ ನಿದ್ದೆ ಆಗಿರ್ತದ, ತಲೆ ಶಾಂತಿ ಇರ್ತದ. ಅಂತ ಟೈಮ್ದಾಗ ಒಂದು ತಾಸು ಕೂತ್ಕೊಂಡು ನೀವು ಭಗವಂತನ ಮುಂದೆ ಸದ್ಗುರುನಾಥನ ಮುಂದೆ ಕೂತ್ ನಾವು ನಾಮಸ್ಮರಣೆ ಮಾಡಿದೇವು ಅಂದ್ರೆ ಆ ತಾಸಿನಾಗ ಆಗುವಂತ ಒಂದು ವಿಶೇಷ ಸಮಾಧಾನನೇ ಬೇರೆ ಇರ್ತದೆ. ಅದಕ್ಕೆ ಇದನ್ನ ಯಾಕೆ ಒತ್ತಿ ಹೇಳಿಕತ್ತಾರ? ಪ್ರಭಾತ ಕಾಲ. ಇನ್ನೂ ಒಂದು ವಿಚಾರ ಮಾಡಿದ್ರೆ ಜೀವನದ ಪ್ರಭಾತ ಕಾಲ ಅಂತ ನಾವು ತಿಳ್ಕೋಬೇಕು. ಜೀವನದ ಪ್ರಭಾತ ಕಾಲ ಅಂದ್ರೇನು? ಹುಟ್ಟಿದ ಕೂಡಲೇ ಬಾಲ್ಯಾವಸ್ಥೆಯಿಂದನೇ ಭಗವಂತನ ನಾಮಸ್ಮರಣೆ ನಾವು ನಮ್ಮ ಮಕ್ಕಳಿಗೆ ಮಾಡ್ಲಿಕ್ಕೆ ಹಚ್ಚಬೇಕಂತಾರ. ಏನು ಹಂಗೆ ಹಚ್ಚಬೇಕಾದ್ರೆ ಮೊದಲು ನೀವು ಮಾಡ್ತಿರ್ಬೇಕು. ಮತ್ತು ಬರೀ ನೀವೇನು ಮಾಡ್ಲಾರ್ದ ಒಮ್ಮೆ ನೀವು ಮಾಡಂತಂದ್ರೆ ಅವು ಮಕ್ಕಳು ಮಾಡೋದಿಲ್ಲ. ಮಕ್ಕಳು ನೋಡ್ತಿರ್ತಾವ, ಅನುಕರಣ ಮಾಡ್ಕೊಂಡು ಜೀವನ ಮನುಷ್ಯ ಬೆಳಿತಿರ್ತಾನ, ಅನುಕರಣದಿಂದ ಬೆಳಿತಿರ್ತಾನ. ನೀ ಅಂದ್ರ ಅಂತಾವ ಏನ್ ಮತ್ ನೀರ ಏನ್ ಅನ್ನೋದಿಲ್ಲವ, ನನಗೆ ಮತ್ ನೀ ನನಗೆ ಅನ್ನಂತಿಲ್ಲ ಅಂತಂದಂಗೆ ಆಗ್ತದೆ. ಮೊದಲು ನೀವು ಮಾಡಬೇಕು, ಹೆಣ್ಮಕ್ಳು ಮಾಡ್ಬೇಕು ಮನಿಯೊಳಗೆ, ಗಂಡಸರಂತರೂ ಮಾಡ್ಕೋತಾನೆ ಇರಬೇಕು ಆ ಮನಿ ಯಜಮಾನ. ಇನ್ನು ಮಾಡೋ ಆಹಾರ ಮಾಡುವ ಹೊತ್ನಾಗೂ ಸಹಿತ ನಾಮಸ್ಮರಣೆ ಮಾಡಬೇಕು. ನೀವು ಅಡಿಗೆ ಮಾಡ್ರಿ, ಅನ್ನ ಮಾಡ್ರಿ, ಚಪಾತಿ ಮಾಡ್ರಿ, ಪಲ್ಯ ಮಾಡ್ರಿ, ಏನೇ ಮಾಡುವ ಹೊತ್ನ್ಯಾಗ ನೀವು ಭಗವಂತನ ನಾಮಸ್ಮರಣೆ ಅನ್ಕೋತ ನಾವು ಮಾಡಿದೇವಂದ್ರೆ ಆ ನಾಮ ಅನ್ನ ಏನದಲ್ಲ ಅದು ನಾಮಮಯ ಆಗಿರ್ತದೆ. ಅಂಥ ಒಂದು ಅನ್ನವನ್ನ ಕೂಸುಗಳಿಗೆ ನಾವು ತಿನ್ನಿಸಿದೇವಂದ್ರೆ ಅವತ್ತರಂತೇಳಿ ಸಂಸ್ಕಾರ ಆ ಅನ್ನದ ಪ್ರಭಾವದಿಂದನೇ ಬಂದ್ಬಿಡ್ತದೆ. ಅದಕ್ಕೆ ಇವೆಲ್ಲನೂ ನಾವು ಮಾಡಬೇಕು ಅಂತೇಳಿ ಮಹಾತ್ಮರು ಹೇಳ್ತಾರ. ನಮಗೇನಾಗ್ತದೆ, ಏನಾರೇ ಒಂದು ಸಿಸ್ಟಮೆಟಿಕ್ ಹಾಕೊಂಡು ಕೂಡ್ತೇವೆ. ನಾಮಸ್ಮರಣೆ ಮಾಡ್ಬೇಕಾದ್ರೆ 4 ಮಂದಿ ಕೂಡ್ಬೇಕು, ಆಸಂದ ಹಾಕೊಂಡು ಕೂಡ್ಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತೇಳಿ 4 ಮಂದಿಗೆ ತೋರಿಸೋದೇ ನಮ್ಮದು ಉದ್ದೇಶ ಇರ್ತವೆ ಹೊರತಾಗಿ ನಮ್ಮ ಒಂದು ಒಳಗೆ ಆನಂದ ಸಿಗಬೇಕಂತ ನಾವು ಮಾಡಬೇಕಾತಂದ್ರೆ ಎಷ್ಟು ಗುಪ್ತವಾಗಿ ಮಾಡ್ತೇವೆ ಅಷ್ಟು ಅದ್ರ ಲಾಭದ ಅಂತ. ನಾಮಸ್ಮರಣೆ ಎಷ್ಟು ಗುಪ್ತವಾಗಿ ಮಾಡ್ತಿರ್ತೀವಿ. ಈಗ 1 ಕಿಲೋ ಬಂಗಾರ ಇತ್ತಂತ ತಿಳ್ಕೊರಿ, ಅದನ್ನ ಅಂಗಳದಾಗ ಇಡೋದಂತ ಇಡ್ತೀರೇನ್ರಿ ನೀವು? ಕಿಲೋ ಬಂಗಾರ ಒಯ್ದು ಅಂಗಳದಾಗ ಇಟ್ಟು ಕೂಡ್ತೀವನ್ನ ಹೇಳ್ರಿ ನೋಡು. ಅದನ್ನ ಎಷ್ಟು ಸಮಸ್ಯೆ, ಅದನ್ನ ಎಷ್ಟು ಪೆಟ್ಟಿಗೆಗೆ ಹಾಕ್ತೇವೆ, ಏನು ಮಾಡ್ತೇವೆ, ಯಾರ ಮುಂದೂ ಹೇಳುವುದಿಲ್ಲ. ಯಾರ ಮುಂದೆ ಮತ್ತೆ ಆ ಮಂದಿ ಮುಂದೆ ಅಳ್ಕೊತ ಕೂಡುದು, ಏನು ನಮ್ಮಂತಲ್ಲಿ ಏನೂ ಇಲ್ಲ ಅಂತೇಳಿ. ಯಾಕಂದ್ರೆ ಈ ಮಂದಿಗೆ ಗೊತ್ತಾಗಲ್ಲ ಅಂತೇಳಿ, ಇವ್ರಂತಲ್ಲಿ ಇಲ್ಲಪ್ಪ ಅಂತೇಳಿ ಮನೆಯಾಗರೆ ಇಂಥ ಗಂಟು ಇಟ್ಕೊಂಡು ಕೂಡುದು. ಹಿಂಗೆ ಯಾಕಂದ್ರೆ ಬಂಗಾರ ಕಿಮ್ಮತ್ತಿಂದದ. ಆದ್ರೆ ಎಷ್ಟೋ ಪಟ್ಟು ಕಿಮ್ಮತ್ ನಾಮದ. ಭಗವಂತನ ನಾಮ ಎಷ್ಟು ಕಿಮ್ಮತ್ತದ ಅಂತ ವಿಚಾರ ಮಾಡಿದ್ರೆ, ಒಮ್ಮೆ ಕಬೀರದಾಸರ ಆಶ್ರಮದೊಳಗೆ ಒಬ್ಬರು ಶೇಡ್ಜಿ ರೋಗಿಗಳು ಮಗನ ಕರ್ಕೊಂಡು ಬಂದ್ರಂತ. ಕಬೀರದಾಸರು ಇದಕ್ಕೆ ಹೋಗಿದ್ರು, ಏನು ಶಿಷ್ಯರ ಮನೆ ಕಡೆದು ಹೋಗಿದ್ರು. ಮನ್ಯಾಗ ಕಮಾಲಿದ್ದ ಒಂದ ಯಾಕ್ರಿ ಅಂದ, ಇಲ್ಲ ಮಗಗೆ ಭಾಳ ಆರಾಮ ಇಲ್ಲ, ಅದಕ್ಕೆ ಮತ್ತು ಇದ್ದಾರೆ ಕಬೀರದಾಸರು, ಅವ್ರ ಕೃಪಾದಿಂದ ನನ್ನ ಮಗ ಉಳಿಬೇಕಾಗ್ಯದ, ಎಲ್ಲ ಕಡೆ ತೋರಿಸಿದ್ನಿ ಏನೂ ಆಗಲಿಲ್ಲ.
ಅಂದ ಕೂಡಲೇ ಅವ್ರಂತರೂ ಇಲ್ಲ, ಒಂದು ಇದು ಹೇಳ್ತ ನಿಮಗೆ ಅಂತೇಳಿ ಒಂದು ಹಾಳಿ ಒಳಗೆ ರಾಮ್ ಅಂತೇಳಿ ಬರ್ದ ಹಿಂಗ ಅದನ್ನ ಸುಳ್ಳಿ ಸುತ್ತಿದಂತ. ದಿವಸ ಒಂದು ವಾಟಗ ನೀರಿನ್ಯಾಗ ಇದನ್ನ ಎದ್ದಿ ಆ ನೀರು ಆ ಹುಡುಗ ಕುಡಿಸ್ಕೊತ ಹೋಗ್ರಿ ಅದು. ಅವ ಇಂಥದ್ದು ಕೊಟ್ಟಾರ ಅಂತೇಳಿ ಅವ ಶ್ರದ್ಧಾದಿಂದ ಕುಡಿಸಿದ ಆರಾಮಾಗಿ ಬಿಡ್ತದ. ಆರಾಮಾಗಿ ಅವ್ ಬಂದ ಇದನ್ನ ಹೇಳೋ ಸಂಬಂಧ ಆಶ್ರಮಕ್ಕೆ ಬರೋದಕ್ಕೆ ಕಬೀರ್ದಾಸರು ಬಂದಿದ್ರಂತ. ಏನಾದ್ರು ಇಲ್ರಿ ನೀವು ಇಲ್ದಾಗ ಹಿಂಗೆ ಆಗಿತ್ತು, ಇವ್ರೊಂದು ಚೀಟಿ ಕೊಟ್ಟಿದ್ರು, ಆ ಚೀಟಿ ನೀರಾಗಿ ಎದ್ದು ಕುಡಿಸಂದಿದ್ರು, ಕುಡಿಸಿದೆ ಆರಾಮಾಗ್ಯದಂತ. ಅವ್ರು ಕಬೀರ್ದಾಸರು ಅಂದ್ರು, ಯಾಕೋ ಕಮಲ ಏನು ಕೊಟ್ಟಿದ್ವೋ ಚೀಟಿ ಒಳಗಂತ. ಏನಿಲ್ಲಪ್ಪ ರಾಮ್ ಅಂತ ಬರೆದು ಬಿಟ್ಟಿದ್ದೆ ಅಂತ. ಅಂತ ಮೂರ್ಖಿದ್ದೀವೋ ಅಂತಂದ್ ನಾವು. ಒಂದು ಜೀವ ಉಳಿಸೋ ಸಂಬಂಧ 2 ಅಕ್ಷರ ಬರ್ದು ಏನಂತಂದ್ ನಾವು. ಕಬೀರ್ದಾಸರು ರಾಮ ಅಂತನ್ನುವಂತ 2 ಅಕ್ಷರ ಒಂದು ಜೀವ ಉಳಿಸ್ಲಿಕ್ಕೆ ಇದು ಹೆಂಗಾಗ್ತದ ಗೊತ್ತ ನಿನಗೇನು ಕರ್ಬರದನಂದ. ಬರೇ ರಾಕ ಇಷ್ಟ ಪೂರ್ಣ ಅಷ್ಟೇ ಹಿಂಗ್ ಮಾಡಿದ್ರು ಸಹಿತ ಆಗಿ ಹೋಗ್ತಿತ್ತದು. ಮತ್ ನೀ 2 ಅಕ್ಷರ ಒಂದು ಜೀವಿ ಉಳಿಸೋ ಸಂಬಂಧ ಖರ್ಚು ಮಾಡಿ ಅಂದ್ರೆ ಏನ್ ಮೂರ್ಖಿದ್ದೀವೋ ಅದ್ರ ನೋಡ್ರಿ, ವಿಚಾರ ಮಾಡ್ರಿ. ಅಂದ್ರೆ ನಾಮದೊಳಗೆ ಎಷ್ಟು ಮಹತ್ವದ ಅನ್ನುವಂಥದ್ದನ್ನು ಇಂಥ ದೃಷ್ಟಾಂತಗಳು, ಯಾಕೆ ಇವು ಸಿದ್ಧಾಂತಗಳೇ ಇವನ್ನೆಲ್ಲ ತಿಳ್ಕೊಂಡು ನಾವು ನಾಮಸ್ಮರಣೆ ಮಾಡಬೇಕು. ಅದಕ್ಕೆ ಅವ್ರಂದ್ರು ಬಹುತಾಪರಿ ಸಂಕಟೇ ಸಾಧನಾಚಿ. ನೀ ಸಾಧನ ಮಾಡ್ಲಿಕ್ಕೆ ಹೋದ್ರೆ ಬಹಳಷ್ಟು ಸಂಕಟವು ಅಂತಾರ ನೋಡ್ರಿ. ಬಹಳಷ್ಟು ಇದು ಸಾಧನಗಳವ. ಇವ್ರಂತಾರ ನೋಡ್ರಿ, ಏಕನಾಥ್ ಮಹಾರಾಜರು, ನಕ ಕರು ಸಂಸಾರ ಸಮಾ ತುಮಿ ವಾಸುದೇವ ವಾಸುದೇವ ಮಣ कर जोडून विनवितो तुम्हा तुम्ही वासुदेव वासुदेव म्हणा नका करू संसार समा तुम्ही वासुदेव वासुदेव म्हणा नका गुंतू विषय कामा तुम्ही वासुदेव वासुदेव म्हणा तुम्ही आठवू मधुसूदना 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 हो कर जोडून विनवितो तुम्हा तुम्ही वासुदेव वासुदेव म्हणा. ಅವ್ರಂತಾರ ನಲಗೆ ತೀರ್ಥಾಚೆ ಭ್ರಮಣ ವಾಸುದೇವ ವಾಸುದೇವ ಮಣ ನಲಗೆ ದಂಡಣ ಮುಂಡಣ ವಾಸುದೇವ ವಾಸುದೇವ ಮಣ ನಲಗೆ ಪಂಚಾಗ್ನಿ ಸಾಧನ तुम्ही वासुदेव वासुदेव म्हणा तुम्ही आठवू मधुसूदना 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 कर जोडून विनवितो तुम्हा तुम्ही वासुदेव वासुदेव म्हणा हीच माझी विनविणी तुम्ही वासुदेव वासुदेव म्हणा कर जोडून आधुनी तुम्ही वासुदेव वासुदेव म्हणा शरण एका जनार्दनी तुम्ही वासुदेव वासुदेव म्हणा तुम्ही वासुदेव म्हणा अनुदिनी 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 कर जोडून विनवितो तुम्हा तुम्ही वासुदेव वासुदेव म्हणा. ಅವ್ರಂತಾರ ನಲಗೆ ತೀರ್ಥಾಚೆ ಭ್ರಮಣ, ಏನ್ ತೀರ್ಥಯಾತ್ರೆ ಅಡ್ಡಾಡ್ಬೇಕಂತೇನು ಇಲ್ಲೇ ಇಲ್ಲಪ್ಪ ಅಂತಂತಾರ ಅವರು. ಸುಮ್ಮನೆ ನೀವು ಹೋಗಿ ಹೈರಾಣ ಆಗುದು ರೊಕ್ಕ ಖರ್ಚು ಮಾಡುದು ಇಷ್ಟೇ ಆಗ್ತದ, ಅದು ಎಲ್ಲರಿಗೂ ಸಾಧ್ಯನೂ ಆಗುದಿಲ್ಲ. ನಲಗೆ ತೀರ್ಥಾಚೆ ಭ್ರಮಣ, ನಲಗೆ ದಂಡಣ ಮುಂಡಣ, ಸುಮ್ಮನೆ ಹೋಗಿ ಕೂದ್ಲಾಕ ಕತ್ತರಿಸ್ಕೊಂಡು ಬರುದು, ತಲೆ ಬೋಳ್ಸ್ಕೊಂಡು ಬರುದು, ಏನೇನೋ ಮಾಡ್ಕೊಂಡು ಅದು ಏನು ಅದರಿಂದನೇ ಏನೂ ಆಗುದಿಲ್ಲ ಭಗವಂತನ ಪ್ರಾಪ್ತಿ. ನಲಗೆ ಪಂಚಾಗ್ನಿ ಸಾಧನ ಅಂತ, ಇನ್ನ ಪಂಚಾಗ್ನಿ ಸಾಧನ ಅಂತ ಒಂದದ್ರಿ. 4 ಕಡೆ ಬೆಂಕಿ ಹಚ್ಚುದು, ಇದು ಅಂದ್ರೇನು 4 ಕಡೆ ಉರಿ ಹಚ್ಚುದು, ನಡು ಕೂಡುದು, ಮ್ಯಾಲೆ ಬರೋಬ್ಬರ ಬಾರ ಸುಮಾರು ನೆತ್ತಿ ಮೇಲೆ ಬಿಸಿಲಿನ ತಾಪ, ಈ 5 ಚಟಕದೊಳಗೆ ಈ ರೀತಿ ಕಾವಿನಾಗ ಕುತ್ಕೊಂಡು ನಾಮಸ್ಮರಣೆ ಮಾಡುದಂತ. ಇದು ಪಂಚಾಗ್ನಿ ಸಾಧನ ಅಂತ, ಇದು ಸಾಧನ. ಇವ್ಯಾವೂ ಬೇಕಾಗಿಲ್ಲ ಅಂತಾರವ್ರು. ಅದಕ್ಕೆ ಇವೆಲ್ಲ ರಗಡವ. ಭೌತಾಪರಿ ಸಂಕಟೆ ಸಾಧನಾಚಿ ವೃತ್ತೇದಾನ ಉದ್ಯಾಪನೆ ತೀರ್ಥನಾಚಿ. ವೃತ್ತುಗಳು ನಾವು ಮಾಡಬಾರ್ದಂತಲ್ಲ, ವೃತ ಬಂಧನ ಮಾಡ್ಕೊಂಡು ಕೂಡ್ತೇವೆ ನಾವು. ಏನ್ರಿ ಅಷ್ಟಪಾಶದೊಳಗೆ ಮೊದ್ಲದ್ದೇ ನೋಡ್ರಿ, ಮೊದ್ಲದ್ದೇ ವೃತ, ಭಯ, ವೃತ, ಶೀಲ, ಇವೇನವಲ್ಲ ಕೆಲವೊಂದು ಇವು ಬಂಧನ ಮಾಡ್ಕೊಂಡು ಕೊಡ್ತೇವೆ. ಏನಾರ ಒಂದು ಬಂಧನ ಮಾಡ್ಕೋದು ಕೊಡು. ಮಹಾತ್ಮರು ಬಂದಾಗೂ ಸಹಿತ ನಾವು ಬಂಧನ ಮಾಡ್ಕೋತ ಮಹಾರಾಜ್ರೆ ಇವತ್ತು ನಮ್ದು ಇವತ್ತೇನು ಬಾಯಾಗ ಅನ್ನ ಹಾಕೋದಿಲ್ರಿ,
ಅವ್ರ ಹತ್ತಾರ ಪ್ರಸಾದ ತಗೋರು ಅಂತಂತಾರ. ಅವ್ರ ಮಹಾತ್ಮರು ಸದ್ಗುರುಗಳು ಬಂದಿರ್ತಾರ, ಇಲ್ರಿ ನಾನು ವೃತ ಅದ ರೀ ಅಂತ. ಮಹಾತ್ಮರೇ ಕೂತ್ ಹೇಳಿದ್ರು ಸಹಿತ ನಾವು ವೃತ ಅಂದೇವಂದ್ರ, ಈಗ ನೋಡ್ರಿ ಕಣ್ಣೂರು ಗಣಪತರಾವ್ ಮಹಾರಾಜರ ಅಂತಲ್ಲಿ ಶಿಷ್ಯ ಮಂಡಳಿ ಹೋಗಿತ್ತಂತ. ಗ್ರಾಣ ಇತ್ತು. ಗ್ರಾಣದಾಗ ಮಹಾರಾಜರ ದರ್ಶನ ತಗೋಬೇಕಂತ ವಿಜಾಪುರದಿಂದ ಕಣ್ಣೂರಿಗೆ ನಡ್ಕೋತ ಹೋದ್ರಂತ ಭಾಳಷ್ಟು ಮಂದಿ. ಹೋದ ಕೂಡಲೇ ಗಣಪತರಾವ್ ಮಹಾರಾಜರು ಬರಿಪ್ಪ ಅಂತ ಹೋಗಿ ನಮಸ್ಕಾರ ಮಾಡಿದ್ರು. ಬರಿಪ್ಪ ಅಂತಂದ್ರು. ಯಾಕೆ ಎಲ್ಲರೂ ಆರಾಮಿದ್ದೀರಲ್ರಿ? ಇಲ್ರಿ ಮಹಾರಾಜ್ರೆ, ಇವತ್ತು ಗ್ರಾಣ ಅಲ್ರಿ, ಅದಕ್ಕೆ ತಮ್ಮ ದರ್ಶನ ತೊಗೊಂಡು ಹೋಗ್ಲಿಕ್ಕೆ ಬಂದೆವು ಅಂತಂದ್ರಂತ. ಹೌದಾ, ಚಲೋ ಆತ್ಪ, ಮೊದಲಿಗೆ ಅಡಿಗೆ ಆಗ್ಯದ, ಮೊದಲು ಪ್ರಸಾದ ತೊಗೊಂಡು ಬಂದ್ಬಿಡ್ರಪ್ಪ ಅಂತಂದ್ರಂತ. ಅವ್ರಂದ್ರಂತ, ಇವತ್ತು ಗ್ರಾಣ ಅದ ರೀ, ಈಗ ಊಟ ಇಲ್ಲ, ನೀರು ಸಹಿತ ಕುಡಿಯೋಂಗಿಲ್ಲ, ಈಗ ವೇದ ಹಿಡ್ದದ, ಮತ್ತು ಹೆಂಗೆ ತಿನ್ನೋದ್ರಿ ಮಹಾರಾಜ್ರೆ ಅಂತಂದ್ರಂತವ್ರು. ಅಂದ ಕೂಡಲೇ ಇಲ್ಲ ಹೋಗಿ ಮೊದಲು ದಣದ ಬಂದಿರಿ, ಪ್ರಸಾದ ತೊಗೊಂಡು ಬರ್ರಿ, ಮುಂದೆ ಆ ಗ್ರಾಣದ ಬಗ್ಗೆ ನಾನು ನಿಮಗೆ ಹೇಳ್ತನಂದ್ರಂತ. ಗ್ರಾಣದ ಬಗ್ಗೆ ಹೇಳ್ತನಂದ್ರೆ ಹಂಗಾರೆ ಏನೋ ವಿಶೇಷ ಇರ್ಬೇಕು, ಮಹಾರಾಜರು ಹೇಳ್ತಾರಂತೇಳಿ ಹೋಗಿ ಊಟ ಮಾಡಿ ಬಂದ್ರು. ಮತ್ತು ಸದ್ಗುರುಗಳು ಹೇಳಿದ ಮೇಲೆ ಹೆಂಗೆ ಒಲ್ಲಿಲಿಕ್ಕೆ ಬರ್ತದೆ. ಊಟ ಮಾಡಿ ಬಂದರು. ಊಟ ಮಾಡ್ಕೊತನು ಬರೀ ಅದೇತಿಲ್ಲ, ಇವತ್ತು ನಾವು ನಮ್ಮ ವೃತ್ತ ತಪ್ಪಿಸ್ಕೊಂಡು ಕೂತೀವಲ್ಪ, ಗ್ರಾಣದಾಗ ವೇದ ಹಿಡ್ದದ, ನಾವು ಊಟ ಮಾಡ್ಕೊಂಡು ಕೂತೇವು, ಮಹಾರಾಜರು ಹೆಂಗಿದ್ ಹೇಳೋದು ತಿರೇವ. ಕೆಲವೊಬ್ರು ಅದ್ರಾಗ ಮಹಾರಾಜರು ಏನು ಮನ್ಸಿಗೆ ಬಂದಂಗೆ ಹೇಳ್ತಾರಲ್ಲ ಅಂತಂದ್ರು ಅಂತಿರ್ತಾರೆ. ಮತ್ತು ಹಿಂಗೇನು ತಿಳ್ಕೊಬೇಡ್ರಿ ನೀವು. ಎಲ್ಲರೂ ಮಹಾರಾಜರು ಹೇಳಿದ್ದಕ್ಕೆಲ್ಲ ಹೂನೆ ಅಂತ ಇರ್ತಿರ್ಲಿ. ಕೆಲವೊಬ್ರು ವಿಪರೀತ ಬುದ್ಧಿ ಇರ್ತಾವಲ್ಲ, ಅವು ಒಂದು ನಮೂನಿ ಮಾಡತ್ತಿರ್ತಾವ. ಅಂದ್ಕೊಳ್ಳಿ ಹಂಗೋ ಹಿಂಗೋ ಎಲ್ಲ ಮುಗಿಸ್ಕೊಂಡು ಬಂದು ಮಹಾರಾಜರ ಮುಂದೆ ಕೂತರು. ಯಾಕ್ರಪ್ಪ ಊಟ ಆತಿಲ್ಲ, ಶಿಸ್ತು ಆತಿಲ್ಲ, ಪ್ರಸಾದ ಆಗ್ತದ? ಹ್ಞೂ ರೀ ಮಹಾರಾಜ್ರ, ನೀವು ಅದು ಗ್ರಾಣದ ಬಗ್ಗೆ ಹೇಳ್ಬೇಕಂತ ಅಂತಿದ್ರಲ್ರಿ, ಒಂದು ಸ್ವಲ್ಪ ನಮಗೆ ಹೇಳ್ರಲ್ಲ ಅಂತ. ಅವ್ರದ್ರಂತ, ಈ ಸೂರ್ಯ ಚಂದ್ರ ಗ್ರಾಣ ಹಿಡಿದು ಈಗಿನಿಂದ ಅಲ್ಲಿದ್ದು ಎಂದಿನಿಂದ ಹಿಡ್ಕೊತದ ಅಂದ್ರಂತ. ಎಂದಿನಿಂದನೂ ಈ ಗ್ರಾಣ ಹಿಡ್ಕೊತದ, ಬಿಟ್ಕೊತನೂ ಅದ. ಹಿಡ್ದಂಗೆ ಉಳ್ದೇ ಇಲ್ಲ ಅದು. ಹಿಡಿದುಕೋತನೂ ಅದ, ಬಿಟ್ಕೋತನೂ ಅದ. ಖರೆ ನಿಮಗೆ ನೀವೊಂದು ಗ್ರಾಣ ಹತ್ಯದಲ್ಲ ಸಂಸಾರದ್ದು, ಈ ಗ್ರಾಣದಿಂದ ಬಿಡಿಸೋ ಸಂಬಂಧ ಅವತಾರ ತೊಟ್ಕೊಂಡು ಬಂದಿರೋ ಅಂದ್ರಂತವ್ರು. ಈ ಗ್ರಾಣ ನಿಮ್ಮದು ಬಿಡಿಸ್ಬೇಕಾಗ್ಯದ. ಮತ್ತು ನೀವು ಇಷ್ಟೆಲ್ಲ ಬಂದು ಉಪದೇಶ ತಗೊಂಡು ಇಷ್ಟೆಲ್ಲ ನನ್ನ ಪ್ರವಚನಗಳನ್ನು ಕೇಳಿ ಸಹಿತ ಗ್ರಹಣದ ಬಗ್ಗೆನ ತಲೆ ಕೆಡಿಸ್ಕೊಂಡಿರಂದ್ರೆ ನನಗೇನು ಎದಕ್ಕೆ ಬಂದಿಪ್ಪ ನಂಗಾಗ್ಯದ ಅಂತ ಅಂದ್ರಂತವ್ರು. ಇದೇ ಗ್ರಹಣ ಹೋಗಿಲ್ಲ, ಹಿಡ್ಕೊಂಡು ಕೂತದ್ ನಿಮ್ಮ ದೊಡ್ಡ ಗ್ರಹಣ ಸಂಸಾರದ್ದು ವಿಷಯದ ಗ್ರಹಣ ಹಿಡ್ಕೊಂಡದ. ಈ ಗ್ರಹಣ ಬಿಡಿಸಿ ನಿಮಗೆ ಸದ್ಗತಿ ಕೊಡ್ಬೇಕಂತ ಬಂದನಪ್ಪ ನಾನು. ಅವೆಲ್ಲ ಬಹಳ ತಲೆ ಕೆಡ್ಸ್ಕೋಬೇಡ್ರಿ, ಹೋಗ್ರಿ ನಾಮಸ್ಮರಣೆ ಮಾಡ್ಕೋತ ಆರಾಮಿರ್ರಿ ಅಂತ ಹೇಳಿ ಕಳಿಸಿದ್ರಂತ. ಹಿಂಗದ ನೋಡ್ರಿ. ಅದಕ್ಕೆ ವೃಥ ನಾವು ಬಂಧನ ಮಾಡ್ಕೋತ ಕೊಡಬಾರ್ದಂತ. ಹೃದಯದಾನ ಉದ್ಯಾಪನೆ ತೀಧನಾಚಿ. ಉದ್ಯಾಪನ ಅಂದ್ರೆ ಏನು? ತೀರ್ಥಯಾತ್ರ ಅವು ಇವೇನು ಕೆಲವೊಂದು ಇದು ಮಾಡಿರ್ತಾರ, ಅವತ್ತರ ಸಾಂಗತ ಮಾಡೋದಿರ್ತದ. ಅದ್ರ ಸಂಬಂಧ ಎಷ್ಟು ಖರ್ಚು ಮಾಡ್ತಾರಂತ ತಿಳ್ಕೊಂಡ್ರಿ ನೀವು. ಉದ್ಯಾಪನ ಅಂದ್ರೆ ಮೊದಲ ಬಡ್ಜಿಗೊಳ್ಬೇಕು, ಅವ್ರು ಸಿಕ್ಕಾಪಟ್ಟೆ ಅವ್ರಿಗೆ ದಕ್ಷಿಣ ಕೊಡಬೇಕು, ಅವ್ರನ್ನ ಕರ್ಕೊಂಡು ಬರಬೇಕು, ಆಮೇಲೆ ಮಂದಿ ಮಕ್ಕಳು ಕರೆಸ್ಬೇಕು, ಬಂದವ್ರಿಗೆಲ್ಲರೂ ಆಯರಿ ಮಾಡಬೇಕು. ಏನದು ಒಂದು ಎರಡು ನಾವು ನೋಡ್ತೇವೆ ಅದನ್ನ ಉದ್ಯಾಪನ ಮಾಡೋರ್ದು. ಅದು ಏನಂದ್ರೆ ಅದೊಂದು ನಮೂನಿ ಇದು ಮಾಡೇ ಮಾಡೋದು, ಸಿಕ್ಕಾಪಟ್ಟೆ ಖರ್ಚು ಮಾಡ್ಕೊಂಡು ಮಾಡೋದು. ಖರೆ ಇದೆಲ್ಲ ರೊಕ್ಕದ ಕೆಲಸ ಅದಲ್ಲ, ಇದು ಎಲ್ಲರಿಗೂ ಎಲ್ಲಿ ಉದ್ಯಾಪನ ಮಾಡ್ಲಿಕ್ಕೆ ಆಗ್ತದೆ. ಒಂದು ನಾಮಸ್ಮರಣೆ ಒಂದು ರಾಜಸೂಯ ಯಜ್ಞದ ಸಮ ಅಂತ. ಏನು ರಾಜಸೂಯ ಯಜ್ಞ ಪಾಂಡವರು ಮಾಡಿದಾಗ ದುರ್ವಾಸ ಮುನಿಗಳನ್ನ ಕರ್ಲಿಕ್ಕೆ ಹೋದ್ರಂತೀವ್ರು. ಈ ಯಜ್ಞದ ಇದಕ್ಕೆ ನೀವು ಬರ್ಬೇಕ್ರಿ ಅಂದಂತ. ನಾ ಹಂಗೆ ಬರುದಿಲ್ಲ ಅಂತ. ದುರ್ವಾಸ ಮೊದಲೇ ಸಿಟ್ಟಿನ ದುರ್ವಾಸ, ಹಂಗೆ ಬರುದಿಲ್ಲ ಅಂತಂದ. ಮತ್ತು ಬರುದಿಲ್ಲ ಅಂದ್ರೆ ಹೆಂಗ್ರಿ, ಮತ್ತು ನೀವು ಬರಬೇಕಲ್ಲ, ಆ ಯಜ್ಞದ ಫಲ ನನಗೆ ಕೊಡ್ತಿದ್ರೆ ಬರ್ತ ನಾನು. ಅವ್ರಂದ್ರು ಯಜ್ಞದ ಫಲದಿಂದ ನಾವು ಇದು ಮಾಡ್ಕೋಬೇಕಂತ ಒಂದು ಮಾಡ್ಲಿಕ್ಕತ್ತೇವು. ಇವು ಮಾರಾಯ ಫಲನ ಕೇಳಿಕತ್ತಾನ, ಕೊಡುದಿಲ್ಲ ಅಂದ್ರೆ ಸಿಟ್ಟಿಗೆ ಬರ್ತಾನ. ಸಿಟ್ಟಿಗೆ ಬಂದು ಶಾಪ್ ಕೊಟ್ಟದ್ರ ಆ ಯಜ್ಞನೂ ನಮ್ದು ಹೋಗಿಬಿಡ್ತದ. ಏನು ಮಾಡಬೇಕು ಅಂತೇಳಿ ಎಲ್ಲರೂ ಕೂತ್ರಂತ. ದ್ರೌಪದಿ ಬದಲಂತ, ಏನು ಯಾಕೆ ಚಿಂತೆ ಒಳಗಿದ್ದೀರಿ ನೀವು ಅಂತ ಗಂಡು ಒಂದು ಕೇಳಿದ್ರಂತ. ಹಿಂಗರಿ ಆಗ್ಯದ, ಯಜ್ಞಕ್ಕೆ ಕರ್ಲಿಕ್ಕೆ ಬಂದ್ರಿ, ಯಜ್ಞದ ಫಲ ಕೊಡಂತ. ಕೊಡೋಣ ಅದ್ರಾಗ ಏನಂತಕಿ ಕೊಡೋಣ, ಅದಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ಲಿಕ್ಕತ್ರಿ, ಹೆಂಗೆ ಕೊಡ್ತಿ ಅಂತಂದ್ರೆ. ರಾಜಸೂಯ ಯಜ್ಞ ಅಂದ್ರೆ ಅದ್ರ ಫಲ ಸಾಮಾನ್ಯದನು, ಎಷ್ಟೋ ಇದ್ರ ಮೇಲಿಂದ ಅದನ್ನ ಮಾಡ್ಬೇಕಾಗಿದೆ. ಕೃಷ್ಣ ಪರಮಾತ್ಮ ಹೇಳ್ಯಾನಂತ ಮಾಡ್ಲಿಕ್ಕತ್ತೀವು. ನಡು ಇವು ದುರ್ವಾಸ ಮುನಿ ಆಟ ಹಾಕೊಂಡು ಕೂತಾನ, ನೀವು ಬಿಡ್ರಿ, ನೀವು ನಾ ಕೇಳ್ತನ ಅವ್ನು, ನಾ ಕೊಡ್ತನ ಅಂತ ಹೇಳೋದು. ಆಕೆ ಹೋದ್ಲಂತ, ನಮಸ್ಕಾರ ಮಾಡಿದಂತ. ನಿಮಗೇನು ರಾಜಸೂಯ ಯಜ್ಞದ ಫಲ ಬೇಕನ್ರಿ ಅಂತ ಕೇಳಿದಂತ. ಹೌದು, ನನಗದು ಬೇಕಂತ. ಎಷ್ಟು ರಾಜಸೂಯ ಯಜ್ಞದ ಫಲ ಬೇಕ್ರಿ ನಿಮಗೆ ಅಂತ ಕೇಳಿದ. ಒಂದೇ ಇದ್ರದ್ದು
ಇಂಥವಲ್ಲಿ ನಿಮಗೆ ಎಷ್ಟು ಸಾವಿರ ಬೇಕಂದ್ರೂ ಸಹಿತ ನಾ ಕೊಡ್ತೀನಂತ. ಅದಕ್ಕೆ ಕೂಡಲೇ ಗಾಬರಿ ಆಗಿಬಿಟ್ಟು ದುರಾಸ್ಮನಿ 1000 ಯಜ್ಞದ ಫಲ ನೀವು ಹೆಂಗೆ ಕೊಡಾಕಿ ಅಂತ. ನಿಮಗೆ ನೋಡಿಲ್ಲೋ ಶಾಸ್ತ್ರದೊಳಗ ವೇದದೊಳಗ ಮಹಾತ್ಮರ ಬಾಯಿಂದ ನೋಡ್ರಿ, ಒಂದು ನಾಮಸ್ಮರಣೆ ರಾಮನಾಮದ ಪ್ರಭಾವ, ಕೃಷ್ಣನಾಮದ ಪ್ರಭಾವ, ಒಂದು ನಾಮಸ್ಮರಣೆ 100 ರಾಸು ಯಜ್ಞದ ಫಲ ಕೊಡ್ತದಂತಂದಾರ. ನಾ ಅಂತರೂ ಅದ್ರಾಗೆ ಇದ್ದೀನಿ, ಎಷ್ಟು ಬೇಕಾಟ್ ನೀವು ತಗೊಂಡು ಕೊಡ್ತೇವೆ ಬರ್ರಿ ಅಂತ. ಅವಾಗ ದುರಾಸ್ಮನಿ ಅಂದಂತ ಎಂತ ಇದಪ್ಪ ಅಂತೇಳಿ ತಾನೇ ಬಂದು ಇದು ಮಾಡಿದಂತ. ಹಿಂಗ ಇದು ಬರ್ತದಂದ್ರೆ ನಾಮದ ಪ್ರಭಾವ ಹಿಂಗದ. ಇವನ್ನೆಲ್ಲ ತಿಳಿಸೋ ಸಂಬಂಧಿ ಸಮರ್ಥರು ಈ ಇದ್ರೊಳಗೆ ಅವ್ರು ಹೇಳ್ತಾರ. ಇದನ್ನ ಅದಕ್ಕೆ ದಿನಾಚ ದಯಾಳು ಭಗವಂತ ಹೆಂಗಿದ್ದಾನಂದ್ರ ದೀನರ ಮೇಲೆ ದಯಾ ಹೆಚ್ಚದ ಅವಾಗ. ದಿನಾಚ ದಯಾಳು, ಮನಾಚ ಮವಾಳು, ಸ್ನೇಹಾಳು, ಕೃಪಾಳು, ಜಗಿ ದಾಸಪಾಳು, ತಯಾ ಅಂತರಿಕ್ರೋಧ ಸಂತಾಪ ಕೈಚ, ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ ಅಂತೇಳಿ ಸಮರ್ಥ ಹೇಳುವತ್ನ್ಯಾಗ ದಿನಾಚ ದಯಾಳು ಪರಮಾರ್ಥ. ನೀ ಮನೆ ಮಲ್ಕೊಂಡ ಅಂದೆ ಅಂದ್ರೆ ಕೂತ್ ಕೇಳ್ತಂತ ನಾವು, ಇಷ್ಟು ದಯಾವನ್ನೇ ಇದ್ದಾನು. ಮಲಗಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ, ಸುಲಭನೋ ಹರಿ ಸುಲಭನೋ, ತನ್ನವರ ನರಗಳಿಗೆ ಬಿಟ್ಟಿರಲಾರನು ಅಂತೇಳಿ ಭಗವಂತ ಇಷ್ಟು ದಿನಾಚ ದಯಾಳು ಇದ್ದಾನ. ಮತ್ತು ಅಂಥ ದೀನ ದಯಾಳನಾದಂಥ ಪರಮಾತ್ಮನ ನಾಮಸ್ಮರಣೆ ಮಾಡಪ್ಪ. ಯಾವಾಗ ಮಾಡು? ಪ್ರಭಾತ ಕಾಲದಲ್ಲಿ ಮಾಡು ಅಂತೇಳಿ ಸಮರ್ಥರು ಹೇಳ್ತಾರೆ. ಅದಕ್ಕೆ ಎಷ್ಟು ಸಾಧ್ಯದ ನಸೀಕ್ಲೆ ಶುರು ಮಾಡೋಣ. ಪ್ರಾರಂಭ ಬಹಳ ಮುಖ್ಯದ ರೀ. ಯಾವಾಗಲಿ ಯಾವುದೇ ಒಂದು ಸತ್ಸಂಗ ಕಾರ್ಯಕ್ರಮ ಮಾಡಲಿ, ಒಂದು ಸಪ್ತಾಹದ ಕಾರ್ಯಕ್ರಮ ಮಾಡಲಿ, ಒಂದು ಭಜನಿ ಪ್ರಾರಂಭ ಮಾಡಲಿ, ಯಾವುದೇ ಮಾಡಬೇಕಾದ್ರೂ ಪ್ರಾರಂಭ ಭಾಳ ಮುಖ್ಯದ. ಪ್ರಾರಂಭನ ನಾವು ಗೋಳಾಡ್ಕೊತ ಮಾಡಿದ್ದೇವೆ ಅಂದ್ರೆ ಪೂರ್ಣ ಕಾರ್ಯಕ್ರಮ ಎಲ್ಲ ಗೋಳಾಡ್ಕೊತಾನೆ ಹೋಗ್ಬಿಡ್ತದೆ. ಈಗ ನೋಡ್ರಿ, ಒಂದು 4-5 ಮಂದಿ ಪ್ರವಚನಕಾರನ ನಾವು ಕರೆಸಿರ್ತೀವಿ ಅಂತ ತಿಳ್ಕೊರಿ ನೀವು. ಪ್ರಾರಂಭದಾಗ ಒಬ್ಬ ಗೋಳ್ ಮನುಷ್ಯನ ಹಚ್ಚಿಬಿಟ್ಟೇವು ಅಂದ್ರೆ ಅವು ಏನು ಹೇಳಿರ್ತಾರಲ್ಲ ಅದ್ರ ಮೇಲೆ ಮುಂದಿನವ್ರು ಮಾತಾಡ್ತಿರ್ತಾರ. ಅವರು ಇವು ಕಾಗಿಗೊಬ್ಬಿ ಕತ್ತಿನೇ ಒಂದು ತಾಸುಗತ್ತೆ ಹೇಳ್ಕೊತ ಕೂತಂದ್ರೆ ಮುಂದಿನವರು ಹಂಗೆ ಕಾಗಿಗೊಬ್ಬಿ ಆಮೇಲೆ ಮತ್ತೆ ಅಂಥವ್ರು ಇಂಥವೇ ಕತ್ತಿಗಳು ಗಂಡ ಹೆಂಡತಿ ಕತ್ತಿ ಹೇಳ್ಕೊತ ಹೋಗಿಬಿಡ್ತಾರೆ. ಅದಕ್ಕೆ ಮೊದಲು ಸ್ಟಾರ್ಟಿಂಗ್, ಈಗ ಕ್ರಿಕೆಟ್ನಾಗ ನೋಡ್ರಿಲ್ಲ, ಓಪನ್ ಬ್ಯಾಟ್ಸ್ಮನ್ ಏನಂತಾರಲ್ಲ, ಅದು ನನಗಂತೂ ಅದು ನೋಡತ್ತಿದ್ದಿಲ್ಲ ನಾನು. ಓಪನಿಂಗ್ ಬ್ಯಾಟ್ಸ್ಮನ್ ಅವ್ನು ಚಲೋ ಇದ್ದಂದ್ರೆ ಠೀಕ್ ಅದ. ಅವ್ನು 10-12 ಮಂದಿ ನಾವು ಮನುಷ್ಯನ ಈಗ ಮೊದಲಿಗೆ ಹಾಕಿಬಿಟ್ಟು ಅಂದ್ರೆ ಇವು ಹೋಗಿ ಅಲ್ಲಿ ನಿಂದಿರೋದಕ್ಕನೇ ಔಟ್ ಆಗ್ತಾರ, ಮುಂದಿನವರು ಔಟ್ ಹಾಕೋತಾರೆ ಹೋಗಿಬಿಡ್ತಾರ. ಆಮೇಲೆ ಅದಕ್ಕೆ ಜೀವನದ ಪ್ರಭಾತ ಕಾಲ, ದಿವಸದ ಪ್ರಭಾತ ಕಾಲ ಭಾಳ ಗದಿ ಯೋಗ್ಯ ರೀತಿಯಿಂದ ನಾವು ಇದು ಪ್ರಾರಂಭ ಮಾಡಬೇಕು ಅನ್ನೋದಕ್ಕೆ ಪ್ರಭಾತೆ ಮನಿ ರಾಮ ಚಿಂತೀತ ಜಾವ ಅಂಥೇಳಿ ಸಮರ್ಥ ಹೇಳ್ತಾರ. ಆ ನಾಮದ ಮಹಿಮೆಯನ್ನು ಎಷ್ಟು ಮಂದಿ ಹೇಳ್ಯಾರ, ಕೊಂಡಾಡ್ಯಾರ. ಅದನ್ನ ಕೊಂಡಾಡ್ಲಿಕ್ಕೆ ಸಾಲುದಿಲ್ಲ. ಇವ್ರು ಜ್ಞಾನೇಶ್ವರ ಮೌಲಿಯವ್ರಂದ್ರು ಹರಿಪಾಟ್ನಾಗ ಮೊದಲೇ ಅಂತಾರ ಅವರು, ದೇವಾಚಿ ದ್ವಾರಿ ಉಭಾಕ್ಷಣ ಬರಿ ತೇಣೆ ಮುಕ್ತಿಚಾರಿ ಸಾಧಿಯೇಲ, ಹರಿಮುಖೇ ಮಣ ಪುಣ್ಯಾಚಿ ಗಣನ ಕೋಣ ಕರಿ, ದೇವಾಚಿ ದ್ವಾರಿ ಉಭಾಕ್ಷಣ ಭರಿ ತೇಣೆ ಮುಕ್ತಿಚಾರಿ ಸಾಧಿಯೇಲ, ಹರಿಮುಖೇ ಮಣ ಪುಣ್ಯಾಚಿ ಗಣನಾ ಕೋಣ ಕರಿ. ಪುಣ್ಯಾಚಿ ನನ್ನ ಪುಣ್ಯದ ಲೆಕ್ಕ ಇಡಾವ್ರು ಯಾರಿದ್ದಾರಂತಂದಾಗ ವಿಚಾರ ಮಾಡ್ರಿ ನೀವು. ನಾವು ಅದಕ್ಕೆ ಈ ಪುಣ್ಯಾಚಿ ಗಣನ, ನೀವು ಪರಮಾರ್ಥ ಸಾಧಕರು ಸದ್ಗುರುಗಳ ಶಿಷ್ಯರು ಪುಣ್ಯದ ಲೆಕ್ಕನೂ ಹಾಕಬೇಡ್ರಿ, ಪಾಪದ ಬಗ್ಗೆ ಮನಸ್ಸಿಗೆ ನೋವು ಮಾಡ್ಕೋಬೇಡ್ರಿ. ಪಾಪ ಪುಣ್ಯ ಅವಾಗೆ ನಿನಗೆ ಒಪ್ಪಿದು ಅಂತೇಳಿ ಸುಮ್ಮನೆ ನಿವಾಂತ ನಾಮಸ್ಮರಣೆ ಮಾಡ್ಕೋತೀಡ್ರಿ ಅಂತೇಳಿ ಸಮರ್ಥರು ಹೇಳ್ತಾರೆ. ಹಂಗೆ ನೀವುಗಳೆಲ್ಲ ಈ 2 ಶ್ಲೋಕದಿಂದ ಏನು ತಿಳ್ಕೊಬೇಕಾಗಿದೆ ಅಂದ್ರೆ, ಮನಸ್ಸಿನ ಜಡತ್ತು ಕಳೀಲಿಕ್ಕೆ ಕೆಲವೊಂದು ವೃತ್ತಗಳನ್ನು ನಾವು ಮಾಡಬೇಕು. ಆದ್ರೆ ಅವತ್ತರಿಂದನೇ ಭಗವಂತನ ಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಂಡು ನಾಮಸ್ಮರಣೆ ಬಿಟ್ಟು ಕೂಡಬಾರ್ದು. ಭಗವಂತನ ಪ್ರಾಪ್ತಿ ಎಲ್ಲಿದೆ ಅಂದ್ರೆ ಭಗವಂತ ಕೇವಲ ನಾಮದೊಳಗಿದ್ದಾನ ಹೊರತಾಗಿ ಮತ್ತೆಲ್ಲೂ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾಮಸ್ಮರಣೆ ಮಾಡ್ರಿ, ನಾಮಿಯ ಸಾಕ್ಷಾತ್ಕಾರ ಮಾಡ್ಕೋರಿ. ಅದೇ ನಾಮದ ಸ್ವರೂಪ ನಾನು ಇದ್ದನಂತೇಳಿ ನಿಮಗೆ ಯಾವಾಗ ಅನುಭವಕ್ಕೆ ಬರ್ತದ, ಆನಂದವಾಗಿ ನೀವು ತೇಲಾಡ್ತೀರಿ. ಅದೇ ಏನಪ್ಪ ಅಂದ್ರೆ
ಮೋಕ್ಷಕ್ಕೆ ನಾಂದಿ ಆಗ್ತದ. ಅದೇ ಮೋಕ್ಷ ಅಂತದ, ಅದೇ ಬ್ರಹ್ಮಾನಂದದ ಒಂದು ಏನಪ್ಪ ಅಂದ್ರೆ ಅನುಭವ ಅಂತಂತಾರ. ಅಂಥ ಒಂದು ಬ್ರಹ್ಮಾನಂದದ ಒಂದು ಸ್ಥಿತಿ ನಿಮಗೆ ಸದ್ಗುರುಗಳ ಕೃಪೆಯಿಂದ ಪ್ರಾಪ್ತ ಆಗಲಿ ಅಂತ ಹೇಳ್ಕೊತ ಇವತ್ತಿನ ನನ್ನ ಈ ಸೇವೆಗೆ ನಾನು ವಿರಾಮ ಕೊಡ್ತೀನಿ. अकल्पैश्वावेत याकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामक निदान पांडुरंग पुंडलिक वरदार विठ्ठल पार्वती पदेश्वर महादेव राजा आदिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदंबर सदावास चिदंबर नमोस्तुते. जय श्रीराम. जय जय रघुवीर समर्थ. ಶ್ರೀರಾಮ್. ಗುರುಗಳೇ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಏನು ಹೇಳುವಂತದ್ದು ಏನೂ ಇಲ್ಲ. ಪ್ರತಿಯೊಂದು ಎಲ್ಲದಕ್ಕೂ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಮಹಾರಾಜರ ನಿತ್ಯ ಪ್ರವಚನ ಓದಬೇಕಾದ್ರೂ ಅದರೊಳಗೂ ಅದೇ ಬಂದಿತ್ತು. ರಾಮನ ಮೇಲೆ ವಿಶ್ವಾಸ ಇಟ್ಟವರಿಗೆ ಸಮಾಧಾನ ನಿಶ್ಚಿತವಾಗಿ. ಏನ್ ಬೆಳಗ್ಗೆ ನಾವು ಓದಿದ್ವಿ, ಮತ್ತೆ ಇವತ್ತು ಸಮರ್ಥರು ಮತ್ತೆ ಅದನ್ನೇ ಇಷ್ಟೆಲ್ಲಾ ಉದಾಹರಣೆಗಳನ್ನು ಕೊಟ್ಕೊಂಡು, ಹಾಗಾಗಿ ಕಡೆಗೆ ಏನಪ್ಪ ಉಳಿತು ಅಂತಂದ್ರೆ ಮಹಾರಾಜರು ಇಟ್ಟಿರೋದು ಅಂಗಡಿ ರಾಮನಾಮದ ಅಂಗಡಿ. ಹಾಗಾಗಿ ನಾವು ಅಲ್ಲಿ ಹೋಗಿ ಏನ್ ಕೇಳ್ಬೇಕಪ್ಪ ಅಂದ್ರೆ, ನನಗೆ ನಾಮಸ್ಮರಣೆ ಕೊಡಿ ಮಹಾರಾಜರಿಗೆ, ಸದಾ ನನಗೆ ಆ ನಾಮಸ್ಮರಣೆ ಬಿಟ್ಟು ಬೇರೆ ಇನ್ನೇನು ಬೇಡ. ಇವತ್ತಿನ ಪ್ರವಚನದಲ್ಲಿ ಮಹಾರಾಜರು ಒಂದು ಮಾತು ಹೇಳ್ತಾರೆ, ಹೃದಯದಲ್ಲಿ ರಾಮ ಪ್ರೇಮ, ಹೃದಯದಲ್ಲಿ ರಾಮ ಪ್ರೇಮ, ವಾಣಿಯಿಂದ ಮೌನ. ಹೃದಯದಲ್ಲಿ ರಾಮ ಪ್ರೇಮ, ವಾಣಿಯಿಂದ ಮೌನ, ರಾಮನ ಅಖಂಡ ಅನುಸಂಧಾನ, ಇದಕ್ಕಿಂತ ಬೇರೆ ಇಲ್ಲ ಸಾಧನ. ಸಮರ್ಥ ಮಹಾರಾಜರು ಏನ್ ಹೇಳಿದ್ದಾರೆ ಅದಕ್ಕೆ ಮತ್ತಿವತ್ತು ಪುಷ್ಟಿ ಸಮರ್ಥರು ಕೊಟ್ರು. ನಮ್ಗೇನದು ವಾರ ತಿಥಿ ಡೇಟ್ ಗೊತ್ತಿಲ್ಲ, ಆದ್ರೆ ಆ ದಿನ ಏನು ಬರುತ್ತೆ ಹೇಗೆ ಅಂದ್ರೆ ಇದೆಲ್ಲವೂ ಪೂರ್ವ ಸಂಕಲ್ಪಿತ ಆಗೋಗಿರುತ್ತೆ. ನಾಮಸ್ಮರಣೆ ಮಾಡ್ಬೇಕು, ಅದನ್ನ ಹೇಳ್ಬೇಕು. ಅದು ಸಮರ್ಥರು ಅದನ್ನೇ ಹೇಳ್ತಾ ಇದ್ದಾರೆ, ಮಹಾರಾಜರು ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಆ ನಾಮಸ್ಮರಣೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಸದಾ ನಮಗೆ ಆ ಮಹಾರಾಜರಾಗ್ಲಿ, ಸಮರ್ಥರಾಗ್ಲಿ, ಇಲ್ಲ ಸಮರ್ಥ ರಂಗರಾವ್ ಮಹಾರಾಜರಾಗ್ಲಿ, ಇಲ್ಲ ಚಂದ್ರು ಗುರುಗಳಾಗ್ಲಿ, ಅವ್ರು ಹೇಳ್ತಾ ಇರೋದು ಒಂದೇ, ಆ ನಾಮಸ್ಮರಣೆ ಮಾಡಪ್ಪ, ಅದಕ್ಕೆ ಯಾವ ಖರ್ಚು ಇಲ್ಲ, ಯಾವ ವೆಚ್ಚನೂ ಇಲ್ಲ. ಅದನ್ನ ಯಾಕೆ ನಾವು ತಿಳ್ಕೊಳ್ತಾ ಇಲ್ಲ, ಇದನ್ನ ನಾವು ಚಿಂತನೆ ಮಾಡ್ಬೇಕಾಗ್ತದೆ. ಇದನ್ನ ನಾವು ಚಿಂತನೆ ಮಾಡ್ಕೊಂಡ್ರೆ ಅದು ಅರ್ಥ ಆಯ್ತು ಅಂದ್ರೆ ಆಟೋಮೆಟಿಕ್ ಮನನ ದಾರಿ ಒಳಗೆ ಹೋಗ್ತೀವಿ ಅಂತ ಇರುತ್ತೆ. ಹಾಗಾಗಿ ಸದಾ ಕಾಲ ಸದ್ಗುರುಗಳು ನಮ್ಮನ್ನ ಕಾಪಾಡ್ತಾ ಇರ್ತಾರೆ, ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ನೀವೆಲ್ಲರೂ ನಿಜವಾಗ್ಲೂ ಇದೆಲ್ಲವೂ ಒಂದು ಸುಕೃತ ಪುಣ್ಯ ಅಂತ ತಿಳ್ಕೊಬೇಕು. ಯಾಕೆ ಅಂದ್ರೆ ಅವರು ತಮ್ಮ ಸಮಯವನ್ನ ಬಿಟ್ಟು ಇಲ್ಲಿ ಬಂದು ನಮ್ಗೆ ಹೇಳ್ಬೇಕಾದ್ರೆ ಎಷ್ಟೆಷ್ಟು ಉದಾಹರಣೆಗಳನ್ನ ತಂದಿರ್ತಾರೆ. ಶ್ಲೋಕ ಇರುವುದು 4 ಲೈನ್ ಮಾತ್ರ, ಆದ್ರೆ ಅದಕ್ಕೆ ಎಷ್ಟು ಉದಾಹರಣೆಗಳ ಮೂಲಕ ನಮಗ್ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಆನೆಯಂತ ಪ್ರಾಣಿ ಗುಂಡಿಯಲ್ಲಿ ಬಿದ್ದು ಪಾಠ ಕಲಿಯುತ್ತೆ, ಮನುಷ್ಯನಿಗೆ ಬುದ್ಧಿ ಇದೆ, ಇನ್ನು ನಾವು ಪಾಠ ಕಲೀಲಿಲ್ಲ ಅಂದ್ರೆ ಇನ್ನು ಮಹಾರಾಜರಿಗೆ ನಾವು ಏನ್ ಹೇಳ್ಬೇಕು? ಮಹಾರಾಜರು ನಮ್ಮ ಸದ್ಗುರುಗಳನ್ನ ಮೆರೆಸಬೇಕು ಅಂದ್ರೆ ಅವನು ಹೇಳ್ಕೊಟ್ಟ ಆ ಹಾದಿಯಲ್ಲಿ ನೀವು ಎಲ್ಲರೂ ಹೋಗಬೇಕು. ಅದಕ್ಕಾಗಿ ನೀವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ಸದ್ಗುರುಗಳು ನಮ್ಮ ಹಿಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವರು ಹೇಳಿಕೊಟ್ಟ ಹಾದಿಯನ್ನು ನಾವು ಖಂಡಿತವಾಗಿ ಸಾಧಿಸೋಣ. ಬೆಳಗ್ಗೆನೂ ಅದೇ ಹೇಳಿದೆ, ಬೆಳಗ್ಗೆ ಎಚ್ಚರ ಆದ ತಕ್ಷಣ, ಅಪ್ಪ ರಾಮ ಇವತ್ತು ನನಗೆ ಮತ್ತೆ ಉಸಿರಾಟ ಕೊಟ್ಟಿದ್ಯಾ, ನಾನು ನಿನಗೆ ರಿಟರ್ನ್ ಥ್ಯಾಂಕ್ಸ್. ಏನಪ್ಪಾ ಹೇಳ್ಬೇಕು ಅಂದ್ರೆ ನಾಮಸ್ಮರಣೆ ಒಂದೇ, ಅದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಹಾಗಾಗಿ ನೀವೆಲ್ಲರೂ ಏನು ಮಹಾರಾಜರು ಇವತ್ತು ಬೋಧನೆ ಮಾಡಿದ್ದಾರೆ ಅದನ್ನ ನಾವು ಪಾಲಿಸಲಿಕ್ಕೆ ಪ್ರಯತ್ನ ಈಗಲಾದ್ರೂ ಮಾಡೋಣ. ಸಮಯ ಇದೆ, ಕಳೆದು ಹೋದ ಸಮಯ ಮತ್ತೆ ಬಾರದು. ಹಾಗಾಗಿ ಇಂದಿನಿಂದ ಇವತ್ತಿನಿಂದ ಜಾಗೃತರಾಗೋಣ. ಅದನ್ನ ಎಲ್ಲರೂ ನೀವು ಮಾಡೋಣ ಅಂತ ಮಹಾರಾಜರಿಗೆ ಆಶ್ವಾಸನೆ ಕೊಡೋಣ. ಜೈ ಗುರುದತ್ತ.
ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳಿ. ಗುರುಗಳ ಆಶೀರ್ವಾದ ಇದ್ರ ಮತ್ತೇನು ಬೇಡ. ಹಿಂದ ಗುರು ಇರ್ಬೇಕು, ಮುಂದ ಗುರು ಇದೆ. ರಾಮನಾಮ ಸದವೋದಿತ ನಮ್ ಬಾಯಲ್ಲಿ ಇರುವಾಗ ಆಶೀರ್ವಾದ ಮಾಡ್ಬಿಡ್ರಿ ಗುರುಗಳ. ನಾ ಏನ್ ಮಾಡೋದದ್ರಿ, ನಿಮ್ಗ ಮಹಾರಾಜರ ಆಶೀರ್ವಾದ ಅದಾನೆ ಅದ ಎಲ್ಲರಿಗೂ. ಏನ್ರಿ ನಾನು ನಿಮ್ ಜೊತೆ ಅವ ಅಷ್ಟೇ, ಮತ್ತೊಂದೇನಿಲ್ಲ. ನಾನು ಅದನ್ನೇ ಮಾಡ್ಕೊತ ಹೊಂಟಿರ್ತೇವೆ ಅಷ್ಟೇ. ಅಲ್ಲ, ರಂಗರಾವ್ ಮಹಾರಾಜರು ನಿಮ್ಮ ಮೂಲಕ ನಮ್ಗ ಅದನ್ನ ಸೂಚನೆ ಕೊಡ್ತಾ ಇದ್ದಾರೆ, ಆಶೀರ್ವಾದನು ಮಾಡ್ತಾ ಇದ್ದಾರೆ. ಆಯ್ತು, ಅವರೇ ಆಶೀರ್ವಾದ, ಅವ್ರ ಆಶೀರ್ವಾದದಾಗೆ ನಾವೆಲ್ಲರೂ ಮುಂದುವರಿ. ಅಪ್ಪಣೆ ಕೊಡ್ತೀರಿ? राजाधिराज सद्गुरुनाथ महाराज की जय. श्री गुरुदेव दत्त. जय श्रीराम. जय जय रघुवीर समर्थ. ಎಲ್ಲರಿಗೂ ಮತ್ತೊಮ್ಮೆ ಪ್ರಣಾಮ.